ಹಾಂ ಸರ್. ಓಕೆ ಸರ್. ಅತಿಥಿ ಗಣ್ಯರಲ್ಲಿ ವಿನಂತಿ, ತಾವುಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತೇನೆ ಸರ್. ಆತ್ಮೀಯರೇ, ಮೊದಲರಲ್ಲಿ ಪ್ರಾಂತ್ಯಗಳಾಗಿ ವಿಂಗಡಣೆ ಆಯಿತು. ಆಗ ನಮ್ಮ ರಾಜ್ಯಕ್ಕಿದ್ದಂಥ ಹೆಸರು ಮೈಸೂರು ರಾಜ್ಯ. ಅದು ಮತ್ತೊಮ್ಮೆ 1973ರಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಪಡೆದ ಮುಖಾಂತರ ತನ್ನ ಒಂದು ಅಸ್ತಿತ್ವವನ್ನು ಇನ್ನೂ ಗಟ್ಟಿ ಮಾಡಿಕೊಂಡು ಬಂದಂಥ ಸುದಿನಗಳವೆರಡು. ಅವೆರಡು ನೆನಪುಗಳನ್ನು ಮೆಲುಕು ಹಾಕುತ್ತಾ ನಾವೆಲ್ಲರೂ ಇಂದು ಮೊದಲ ಬಾರಿಗೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಂದ ಶುಭೋದಯ. ಪ್ರತಿ ವರ್ಷ
ನವೆಂಬರ್ 1ರಂದು ಎಲ್ಲೆಡೆ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದು ಬಗ್ಗೆ ಅರಿವು ಮೂಡಿಸುವುದು ಕರ್ತವ್ಯವಾಗಿದೆ. ಈ ಬಾರಿಯೂ ನಮ್ಮ ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸಲು ಇಡೀ ತಿಂಗಳು ರಾಜ್ಯದೆಲ್ಲೆಡೆ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಲವು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ನಡೆಸಲಾಗುತ್ತದೆ. ಕನ್ನಡ ಉಳಿಸುವ ಹಾಗೂ ಬೆಳೆಸುವ ಪ್ರಯತ್ನಗಳು, ನಾಮಫಲಕಗಳಲ್ಲಿ 50%ಕ್ಕಿಂತ ಹೆಚ್ಚು ಕನ್ನಡ ಬಳಸಬೇಕು ಎಂಬ ಪ್ರತಿಭಟನೆಗಳು, ನಮ್ಮೊಂದಿಗೆ ಕನ್ನಡದಲ್ಲಿ ಮಾತನಾಡಿ ಎಂದು ಆಟೋ ಚಾಲಕರ ಪ್ರಯತ್ನಗಳು, ಭಾಷೆಯ ಉಳಿವಿಗಾಗಿ ನಡೆಯುತ್ತಿರುವ ಚಟುವಟಿಕೆಗಳು, ಇದರ ಜೊತೆ ನಮ್ಮ ಸಂಸ್ಥೆಯ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಅವರ ಕಿರುಪರಿಚಯ ಮಾಡಿಕೊಳ್ಳುವುದು ನನ್ನ ಸೌಭಾಗ್ಯ. ಡಾಕ್ಟರ್ ಎಸ್ ಬಾಲಾಜಿ ಅವರು ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ತಿಗೆ, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟಕ್ಕೆ ಹಾಗೂ ಜಾನಪದ ಯುವ ಬ್ರಿಗೇಡ್ ಕರ್ನಾಟಕ ಕೋಶದ ಸಲಹಾ ಸಮಿತಿ ಸದಸ್ಯರು, ಯುವ ಸ್ಪಂದನ ಸಲಹಾ ಸಮಿತಿಯ ಸದಸ್ಯರು. 2001ರಲ್ಲಿ ಅಮೆರಿಕನ್ ಬಯೋಗ್ರಫಿ ಇನ್ಸ್ಟಿಟ್ಯೂಟ್ ಇಂದ ಮ್ಯಾನ್ ಆಫ್ ದಿ ಮಿಲೇನಿಯಂ ಪ್ರಶಸ್ತಿ, 2002ರಲ್ಲಿ ರಾಜೀವ್ ಗಾಂಧಿ ಸದ್ಭಾವನಾ ರಾಷ್ಟ್ರ ಪ್ರಶಸ್ತಿ, 2005ರಲ್ಲಿ ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ, 2008ರಲ್ಲಿ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗಿ, 2012ರಲ್ಲಿ ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಚಿನ್ನದ ಪದಕ ಜಾನಪದ ಗೀತೆ ವಿಭಾಗದಲ್ಲಿ ನೇತೃತ್ವ, 2016ರಲ್ಲಿ ನಡೆದಾಡುವ ಜಾನಪದ ವಿಶ್ವಕೋಶ ಪ್ರಶಸ್ತಿ, 2018ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, 2020ರಲ್ಲಿ ನವದೆಹಲಿ ನ್ಯಾಷನಲ್ ಯೂತ್ ಫೆಡರೇಷನ್ ಇಂದ ರಾಷ್ಟ್ರೀಯ ಯುವ ಪ್ರಶಸ್ತಿ, 2022ರಲ್ಲಿ ವರ್ಲ್ಡ್ ಯೂತ್ ಸೊಸೈಟಿ ರಾಷ್ಟ್ರೀಯ ಜಾನಪದ ವಿದ್ವಾಂಸ ಪ್ರಶಸ್ತಿ. ಇಷ್ಟೊಂದು ಪ್ರಶಸ್ತಿಗಳು ಅವರಿಗೆ ದೊರಕಿದೆ. ಅದಕ್ಕಾಗಿ ಒಂದು ಜೋರಾದ ಇವರ ಪ್ರಕಟಣೆಗಳು: ಮಲ್ಲಿಗೆ ತೆನೆ ಜಾನಪದ ಗೀತೆ ಸಂಗ್ರಹ, ಅರಿವಿನ ಮನೆಯಲ್ಲಿ ಗುರುವನ್ನು ಕೂಡಿದನು ತತ್ವಪದಗಳ ಸಂಗ್ರಹ, ಸೊಲ್ಲ ಹಾಡಿರಿ ಕೋಲೆ ನುಡಿಸಿರಿ ಕೋಲಾಟ ಪದಗಳ ಸಂಗ್ರಹ ಮತ್ತು ಇವರ ಧ್ವನಿ ಸುರುಳಿಯಲ್ಲಿ ಒಂದೂವರ ಕೊಟ್ಟೆವು ಹೆಣ್ಣ ಕೊಡಿರಮ್ಮ, ಬಾರೆ ಗೀಜಗಲೆ, ಜಿಪುಣಗಾತಿ ಮಾರಮ್ಮ, ಬೆಟ್ಟದ ಚಾಮುಂಡಿ, ನಾಡುಗಾಡು ನಂಜುಂಡ, ಲಿಂಗಬಾ ಮಾದೇವ ಬಾಬಾ. ಇದು ಒಂದು ಕಿರು ಪರಿಚಯ ಅಷ್ಟೇ. ಅವರ ಸಾಧನೆಗಳು ಇನ್ನೂ ಹಲವಾರು. ಇಂತಹ ಮೇರು ವ್ಯಕ್ತಿ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತಮಗೆ ಆದರದ ಸ್ವಾಗತವನ್ನು ಬಯಸುತ್ತೇವೆ ಸರ್. ಕನ್ನಡ ನಾಡು ನುಡಿ ಶಿಕ್ಷಣ, ಭಾಷಾ ಬೋಧನೆ ಮತ್ತು ಶಿಕ್ಷಣ ಶಾಸ್ತ್ರವನ್ನು B.Ed ಪ್ರಶಿಕ್ಷಣಾರ್ಥಿಗಳಿಗೆ ಬೋಧಿಸುತ್ತಿದ್ದಾರೆ. ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆ NIOS, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮತ್ತು ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅಧ್ಯಾಪನ ಮತ್ತು ಸಂಶೋಧನಾ ಮಾರ್ಗದರ್ಶನವನ್ನು ಮಾಡುತ್ತಾ ಕಾರ್ಯಕ್ರಮ ನಿಯೋಜಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಪ್ರಜಾವಾಣಿ, ವಿಜಯ ಕರ್ನಾಟಕ ಹೆಡ್ಲೈನ್ನಲ್ಲಿ ಸುಮಾರು 60ಕ್ಕೂ ಹೆಚ್ಚಿನ ಶೈಕ್ಷಣಿಕ ಲೇಖನಗಳು ಪ್ರಕಟವಾಗಿವೆ. ಕಲ್ಪನಾ, ಸಂಹಿತ, ಕರ್ನಾಟಕ ವಾರ್ಷಿಕ ಸೌರಭ, ಟೀಚರ್, ಶಿಕ್ಷಣ ವಾರ್ತೆ
ಹಂಸಧ್ವನಿ, ಅನಾವರಣ, ಬೆಳ್ಳಿ ಚುಕ್ಕಿ, ಶಿಕ್ಷಣ ಶಿಲ್ಪಿ, ಪ್ರಜಾಮುಕ್ತ ಮುಂತಾದ ಶೈಕ್ಷಣಿಕ ಸಾಹಿತ್ಯಿಕ ಸಂಚಿಕೆಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚಿನ ಲೇಖನಗಳು ಪ್ರಕಟವಾಗಿವೆ. ಸಹ ಸಂಪಾದಕರಾಗಿ, ಉಪಸಂಪಾದಕರಾಗಿಯೂ ಕೆಲವು ಸಂಚಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವರ ಕನ್ನಡದ ಕಾಯಕ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಸೇನೆ ಕರ್ನಾಟಕ, ರಾಜ್ಯ ವಿಜ್ಞಾನ ಪರಿಷತ್, ಸಂಕ್ರಮಣ ಮತ್ತು RV ಟೀಚರ್ಸ್ ಕಾಲೇಜ್ ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಕರ್ನಾಟಕ ಜ್ಞಾನ ವಿಜ್ಞಾನ ಪರಿಷತ್ತಿನ ಸದಸ್ಯತ್ವ ಪಡೆದಿದ್ದಾರೆ. ಬೆಂಗಳೂರು ಉತ್ತರ KJVP ಉಪಾಧ್ಯಕ್ಷರಾಗಿ ಹಾಗೂ ಗಾಂಧಿ ಅಧ್ಯಯನ ಕೇಂದ್ರ MES ಶಿಕ್ಷಣ ಮಹಾವಿದ್ಯಾಲಯದ ಸಂಚಾಲಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡದ ಸಾಹಿತ್ಯ ಪರಿಷತ್ತು ಆಯೋಜಿಸಿರುವ ಬೆಂಗಳೂರಿನ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಕವಿಗೋಷ್ಠಿ, ಅನಿಕೇತನ ಮತ್ತು ಪರಸ್ಪರ ಸ್ನೇಹ ಬಳಗದ ಕವಿಗೋಷ್ಠಿ, ಕ್ಯಾಂಪಸ್ ಕವಿಗೋಷ್ಠಿ, ಬೆಂಗಳೂರು ವಿಶ್ವವಿದ್ಯಾಲಯ ಇವುಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದಾರೆ. ಸಾಹಿತ್ಯಿಕ ಸಾಧನೆ, ಕನ್ನಡ ನಾಡು, ನುಡಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಇವರ ಪ್ರಕಟಿತ ಕೃತಿಗಳು, ಕಾದಂಬರಿಗಳು ಹಲವು. ವಿಮರ್ಶಾ ಬರಹಗಳು, ಸಣ್ಣ ಕಥೆಗಳು, ಕವನ ಸಂಕಲನಗಳು, ಸಾಹಿತ್ಯಿಕ ಬರಹಗಳು ಅನೇಕ. ಇದರ ಜೊತೆಗೆ ಶೈಕ್ಷಣಿಕ ಕೃತಿಗಳು, ವ್ಯಕ್ತಿತ್ವ ಬೆಳವಣಿಗೆಗೆ ಸಂಬಂಧಿಸಿದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಹ ಸಂಪಾದಕ ಹಾಗೂ ಸಂಪಾದಕತ್ವದಲ್ಲಿ ಅಭಿನಂದನಾ ಗ್ರಂಥಗಳು ಹೊರಬಂದಿವೆ. ಭಾರತೀಯ ಸಂಸ್ಕೃತಿ ಪ್ರತಿಷ್ಠಾನ, ವಿಜಯ ಕರ್ನಾಟಕ, ಶ್ರೀ ರಾಮಚಂದ್ರ ಮಿಷನ್ ಹಾಗೂ MES ಶಿಕ್ಷಣ ಸಂಸ್ಥೆ ಇವರ ಸಾಹಿತ್ಯಿಕ, ಶೈಕ್ಷಣಿಕ ಮತ್ತು ಪತ್ರಿಕೋದ್ಯಮದ ಸೇವೆಗಾಗಿ ಇವರ ಪ್ರತಿಭೆಯನ್ನು ಗುರುತಿಸಿ ಇವರ ಕಾರ್ಯಗಳಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಕರ್ನಾಟಕ ಶಿಕ್ಷಣ ಪ್ರಶಸ್ತಿ ಹಾಗೂ ಕರ್ನಾಟಕ ಬಸವಜ್ಯೋತಿ ಪ್ರಶಸ್ತಿ 2019, ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ 2018. ತಮಗೂ ನಮ್ಮ ಕಾಲೇಜಿನ ಪರವಾಗಿ ಪ್ರೀತಿಯ ಸ್ವಾಗತ. ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮನವ ತೆರೆದೇವು ಮನ, ಹಚ್ಚಿರುವ ದೀಪದಲ್ಲಿ ತಾಯರುವ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿರದು ಭೀತಿ, ನಾಡೊಲವಿ ನೀತಿ ಹಿಡಿನನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡಿ.
जाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಜೂಲ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿದ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಢಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಕೇಳ್ಕೊಳ್ತೇನೆ. ಕನ್ನಡ ಭಾಷೆ ಮಾತ್ರ ಅಲ್ಲ, ನಮ್ಮ ಉಸಿರು. ಮೇಡಮ್ ಹೇಳ್ತಿದ್ರು, ಇವತ್ತೇನಾದರೂ ಕನ್ನಡ ಉಳಿದಿದೆ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಆಟೋ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಂದ ಮಾತ್ರ ಹೆಚ್ಚು ಕೃತಜ್ಞತೆಗಳು ಸಲ್ಲಿಸ್ತಾ ಇದೆ. ಯಾಕಪ್ಪ ಓದ್ಕೊಂಡಿರೋರು ಕನ್ನಡ ಉಳಿಸ್ತಿಲ್ವಾ ಅಂತ ನಾವೇನಾದ್ರು ಪ್ರಶ್ನೆ ಮಾಡಿಕೊಂಡ್ರೆ, ಓದ್ಕೊಂಡಿರೋರು ಹೇಗೆ ಕನ್ನಡ ಉಳಿಸ್ತಾ ಇಲ್ಲ ಅಂದರೆ ಹಿಂದಿಯವ್ರು ಬಂದರೆ ಹಿಂದಿಲೇ ಮಾತಾಡ್ಬಿಡೋದು, ತಮಿಳಲ್ಲಿ ಬಂದರೆ ತಮಿಳಲ್ಲೇ ಮಾತಾಡ್ಬಿಡೋದು. ಅವ್ರಿಗೆ ಗೊತ್ತಿಲ್ಲ ಕನ್ನಡದಲ್ಲಿ ಕಲಿಸೋಣ ಅನ್ನೋ ಭಾವನೆ ಇಲ್ಲ ಅವ್ರಿಗೂ. ಇದನ್ನು ಯಾವ ಅಡ್ಜಸ್ಟ್ಮೆಂಟ್ ಇದರಲ್ಲಿ ನಾವು ತೊಡಗಿಬಿಟ್ಟಿದ್ದೀವಿ. ಅದಕ್ಕೆ ನಾವು ಎಲ್ಲೋ ಒಂದು ಕಡೆ ಕನ್ನಡ ಹಕ್ಕಿನ ಭಾಷೆ, ನಮ್ಮ ಮಾತೃಭಾಷೆ ಯಾವುದಾದ್ರೂ ಇರಲಿ ಅದು ಗೌರವಿಸಲ್ಲ, ಬಟ್ ನಮ್ಮ ಹಕ್ಕಿನ ಭಾಷೆ ಕನ್ನಡ, ಅನ್ನದ ಭಾಷೆ ಕನ್ನಡ. ಇದಕ್ಕೆ ನಾವು ಹೆಚ್ಚು ಗೌರವ ಮತ್ತು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಮಾತಾಡಲ್ಲ, ಅಥವಾ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥ ಗೋಕಾಕ್ ಎಲ್ಲರ ಬಗ್ಗೆ, ಅಥವಾ ಕನ್ನಡ ಧ್ವಜ ಕೊಟ್ಟವರಾಗ್ಬೋದು. ಇವತ್ತು ನಮ್ಮ ದುರಂತ ಅಂದರೆ ಸರ್ಕಾರ ಕನ್ನಡ ಧ್ವಜನ ಇವತ್ತು ಆಚರಣೆ ಮಾಡ್ತಾ ಇಲ್ಲ. ಸಂಘ ಸಂಸ್ಥೆಗಳು ಅಷ್ಟೇ ಸೀಮಿತವಾಗಿದೆ. ಸರ್ಕಾರ ಅದನ್ನು ಅಂಗೀಕಾರ ಮಾಡ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ನಾವು ಬರಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಕನ್ನಡದ ಭಾಷೆ, ನೆಲ, ಜಲ, ನುಡಿಯ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳು ಮಾಡ್ತಾ ಇದೆ. ಮನೇಲಿ ತಾಯಂದರಿಗೆ ಕೆಲಸ ಮಾಡಬೇಕು. ಎಷ್ಟೇ ಪ್ರಾಧಿಕಾರಿಗಳು, ಅಕಾಡೆಮಿಗಳು, ಯೂನಿವರ್ಸಿಟಿಗಳು ಮಾಡೋದಕ್ಕೆ ಎಲ್ಲದಕ್ಕಿಂತ ತಾಯಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದು. ತಾಯಿಯೇ ಕನ್ನಡ ಅಂತ ಹೇಳ್ಬೋದು ನಾವು. ಯಾಕಂದರೆ ನಾವು ಕನ್ನಡನ ಮರೆತರೆ ನಮ್ಮ ತಾಯಿ ಮರೆತಂಗೆ. ಹೆಚ್ಚು ಕನ್ನಡ ಭಾಷೆಗೆ ಒತ್ತು ಕೊಡ್ತಕ್ಕಂಥ ಒಂದು ಔದಾರ್ಯತೆ ಮತ್ತು ಕರ್ತವ್ಯ ನಮ್ದೆಲ್ಲರದ್ದು ಆಗಿರ್ತದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಕನ್ನಡ ಕಲಿಸಿ. ಅವ್ರು ಯಾವ ಭಾಷಿಕರಾದ್ರೂ ಆಗಿರಲಿ. ನಮ್ಮ ಸಿಂಧಿ ಕಾಲೇಜಲ್ಲಿ ಹೋಗಿದ್ದಾಗ ಬರೀ ಬೇರೆ ಭಾಷೆ ಮಕ್ಕಳೇ ಇದ್ರು ಅವರು. ಆದರೂ ಕನ್ನಡ ಕಲಿಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು, ಒಂದು ಸಾಕ್ಷ್ಯಚಿತ್ರಗಳನ್ನು ಮಾಡಿಸಿದ್ರು. ನಾನಾದರೂ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಕನ್ನಡ ಜೊತೆಗೆ ನಮ್ಮ ಜಾನಪದ ಸಂಸ್ಕೃತಿ ಮತ್ತು ಸಂಸ್ಕಾರನ ನೀವೆಲ್ಲ ಕಲಿಬೇಕು ಅಂತ. ಜಾನಪದ ಮೂಲೆ ಗುಂಪಾದರೆ ಮಾನವ ಜನಾಂಗನೇ ಮುಕ್ಕಾದಂತೆ. ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 255 ನೃತ್ಯ ಕಲೆಗಳಿವೆ. ನೀವು ಡೊಳ್ಳು, ಪೂಜಾ ಕುಣಿತ, ಪಟ ಕುಣಿತ, ಸೋಮನ್ ಕುಣಿತ ಒಂದು 10 ನೋಡಿರ್ತೀರ. ಕರ್ನಾಟಕದಲ್ಲಿ 255 ಅಂತ ಕಲೆಗಳಿದೆ. ಅದನ್ನೆಲ್ಲ ನೋಡಬೇಕು ನೀವು ಒಂದು ಸತಿನಾದರೂ.
ಕರ್ನಾಟಕದಲ್ಲಿ 55 ಪದಗಳಿದೆ. ಲಾವಣಿ ಆಗ್ಬೋದು, ಗಿಗಿ ಪದ ಆಗ್ಬೋದು, ಜನಪದ ಗೀತೆ ಪ್ರಕಾರಗಳಾಗ್ಬೋದು, ಮೌಖಿಕ ಪರಂಪರೆ ಭಾಳಷ್ಟು ಹತ್ರ 55 ಇದೆ. ಕರ್ನಾಟಕದ 5 ಮಹಾಕಾವ್ಯಗಳಿದೆ. ಮಲೆ ಮಹದೇಶ್ವರ ಮಹಾಕಾವ್ಯ, ಮಂಟೇಸ್ವಾಮಿ ಮಹಾಕಾವ್ಯ, ಜುಂಜಪ್ಪನ ಮಹಾಕಾವ್ಯ, ಮೈಲಾರಲಿಂಗನ ಮಹಾಕಾವ್ಯ, ಅದರ ಜೊತೆಗೆ ಸೌದತ್ತಿ ಯಲ್ಲಮ್ಮನ ಮಹಾಕಾವ್ಯ. ಅದರ ಜೊತೆಗೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ, ನಾವು 78 ಖಂಡಕಾವ್ಯಗಳಿದೆ ಕರ್ನಾಟಕದಲ್ಲಿ. ಇದನ್ನು ನಾನು ಮಾಡಿದ್ದಲ್ಲ, ನೀವು ಮಾಡಿದ್ದಲ್ಲ, ಜಿ ಶಂಪ ಅವ್ರ ಕಾಲದಲ್ಲಿ ದಾಖಲಾಗಿತ್ತು. ಈ ಕರೋನಾ ಕಾಲಘಟ್ಟದಲ್ಲಿ ನಾವು 101 ದಿನ ವಿಚಾರ ಸಂಕಿರಣ ಮಾಡಿದಾಗ ಈ 78 ಖಂಡಕಾವ್ಯಗಳು ಮತ್ತು 5 ಮಹಾಕಾವ್ಯಗಳನ್ನ ಮರುಚಿಂತನೆಗೆ ಒಳಪಡಿಸಿದ್ವಿ. ಜನಕ್ಕೆ ಗೊತ್ತೇ ಇಲ್ಲ ನಮ್ಮಲ್ಲಿ ಫೋಕ್ ಎಪಿಕ್ಸ್ ಆಫ್ ಕರ್ನಾಟಕ ಇಷ್ಟೊಂದಿದೆ ಅಂತೇಳಿ. ಮಹಾರಾಷ್ಟ್ರದಲ್ಲಿ 10 ಎಪಿಕ್ಸ್ ಇದೆ, ತಮಿಳುನಾಡಲ್ಲಿ 7 ಎಪಿಕ್ಸ್ ಇದೆ, ಬಟ್ ನಮ್ಮಲ್ಲಿ ಎಷ್ಟು ಅಂದರೆ 78 ಖಂಡಕಾವ್ಯಗಳಿದೆ. ಅವರಲ್ಲಿ ಅಷ್ಟೊಂದು ಖಂಡಕಾವ್ಯಗಳಿಲ್ಲ. ನಮ್ಮಲ್ಲಿ ಖಂಡಕಾವ್ಯಗಳು 78, 5 ಮಹಾಕಾವ್ಯಗಳು, ಇನ್ನೂ ಆ ಖಂಡಕಾವ್ಯಗಳಲ್ಲಿ ಪಿರಿಯಾಪಟ್ಟಣದ ಕಾಳಗ ಅಥವಾ ಪಾರದಾನ ಇವೆಲ್ಲವೂ ಸೇರಿಕೊಳ್ತದೆ. ಕರ್ನಾಟಕ ಭಾಳ ಸಣ್ಣದಲ್ಲ, ನಮ್ಮ ಜಾನಪದ ಕ್ಷೇತ್ರದಲ್ಲಿ ಭಾಳ ದೊಡ್ಡದು. 12 ಲಕ್ಷ ಜನ ಬುಡಕಟ್ಟು ಸಮುದಾಯದವರು ನಮ್ಮಲ್ಲಿದ್ದಾರೆ. ಕಿನ್ನರಿ ಜೋಗಿಗಳಾಗ್ಬೋದು, ಸುಡುಗಾಡು ಸಿದ್ಧರಾಗ್ಬೋದು, ಎಳವರಾಗ್ಬೋದು, ಗೊರೂರಾಗ್ಬೋದು, ಈ ಥರ ಸಮುದಾಯದವರು. ನಾನು ಮೇಡಮ್ಗೆ ಹೇಳ್ತಾ ಇದ್ದೆ, ಕರೋನಾ ಕಾಲಘಟ್ಟದಲ್ಲಿ ನಾವು ಕಾಡಲ್ಲಿ ನಡ್ಕೊಂಡು ಹೋಗಿ ಅವ್ರಿಗೆ ಆಹಾರ ಧಾನ್ಯಗಳು ತಲುಪಿಸ್ತಾ ಇದ್ದೀವಿ ಮೇಡಮ್. ಯಾಕಂದರೆ ಎಲ್ಲರಿಗೂ ಬ್ಯಾನ್ ಇದ್ದಾಗ ಅಂದರೆ ಕಾಡು ಒಳಗಡೆ ಹೋಗಿ ಅವ್ರು ಊಟ ಕೊಡುವಂಥ ಒಂದು ಯಾರಿಗೂ ಔದಾರ್ಯತೆ ಹೋಗಕ್ಕೆ ಆಗ್ತಿರಲಿಲ್ಲ. ಅಂಥ ಸಮಯದಲ್ಲಿ ಯಾಕಂದರೆ ಇವತ್ತು ಬುಡಕಟ್ಟು ಸಂಸ್ಕೃತಿ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅವ್ರಿಗೆ ಇಂಡಿಜಿಯಸ್ ನಾಲೆಜ್ ಇತ್ತು, ಪಾರಂಪರಿಕ ಜ್ಞಾನ ಇತ್ತು. ಮುಂದೆ ಏನು ನಡೀತದೆ ಅಂತ ಗೊತ್ತಿರ್ತಿತ್ತು ಅವರಿಗೆ. ನೋಡಿ, ಹಿಂದೆ ಸುನಾಮಿ ನಡೀತು. ಸುನಾಮಿ ನಡೆದಂಥ ಸಂದರ್ಭಗಳಲ್ಲಿ ವಿಜ್ಞಾನಿಗಳಿಗೆ ಏನೋ ಒಂದು ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಇವ್ರಿಗೆ ಬುಡಕಟ್ಟು ಸಮುದಾಯದವ್ರಿಗೆ ಗೊತ್ತಿತ್ತು. ಹೇಗೆ ನಿನಕ್ಕಿಂತ ಹೆಚ್ಚಾಗಿ ಬೀಸ್ತಕ್ಕಂಥ ಗಾಳಿ, ಸಮುದ್ರದ ಅಲೆಗಳು, ಪ್ರಾಣಿ ಪಕ್ಷಿಗಳ ಕಿರ್ಚಾಟ ನೋಡಿ ಇವ್ರು ಏನೋ ಒಂದು ಅವಘಡ ಆಗುತ್ತೆ, ಒಬ್ಬ ಬೆಟ್ಟದ ಮೇಲೆ ನೆಲೆಸೋಣ ಅಂತ ನೆಲೆಸೋದು. ಜನಪದ ನಂಬಿ ಇವ್ರು ಉಳ್ಕೊಂಡ್ರು, ವಿಜ್ಞಾನ ನಂಬಿದವರು ತೀರ್ಕೊಂಡ್ರು. ಅಂದರೆ ವಿಜ್ಞಾನ ಸಣ್ಣದು ಅಂತಲ್ಲ, ಜನಪದದಲ್ಲೂ ವಿಜ್ಞಾನ ಇದೆ. ಜನಪದದ ಎಷ್ಟು ದೊಡ್ಡದು ಶಕ್ತಿ ಇದೆ ಅಂತ ನೋಡಿ. ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿ, ನಮ್ಮಲ್ಲಿ ಬಾಣಂತಿ ಪದ ಅಂತ ಒಂದು ಪದ ಇದೆ, ನಾನು ಸಂಗ್ರಹ ಮಾಡಿದ್ದೆ. ಅದು ಹೊಟ್ಟೆಯಲ್ಲಿ ಮಗು ಇರ್ತಕ್ಕಂಥ ಸಂದರ್ಭದಲ್ಲಿ 9 ತಿಂಗಳು 9 ಪದ ಹಾಡಿ ಆ ಮಗುಗೊಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಕೊಡುವಂಥ ಒಂದೇ ಒಂದು ಸಂಸ್ಕೃತಿ ಅಂದರೆ ಕರ್ನಾಟಕ. ಭಾಳ ಹೆಮ್ಮೆ ಅನ್ಸುತ್ತೆ ಅದು ಕನ್ನಡ. ಮಗುವು ನಾವು ಅಷ್ಟು ಹೊಟ್ಟೆಲಿದ್ದಾಗ ಅದಕ್ಕೊಂದು ಔದಾರ್ಯತೆ ಕೊಡ್ತಿದ್ದೀವಿ, ಅದಕ್ಕೊಂದು ಕನ್ನಡದ ಪ್ರೇಮ ಕೊಡ್ತಿದ್ದೀವಿ, ತಾಯಿ ಪ್ರೀತಿ ಕೊಡ್ತಿದ್ದೀವಿ, ಹೇಗೆ ಬದುಕಬೇಕಂತ ಕಲಿಸ್ತಿದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ, ಸಂಸ್ಕಾರ, ಆಚರಣೆಗಳು, ಜಾತ್ರೆಗಳು, ಹಬ್ಬಗಳು ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲ ನೋಡಿದ್ರೆ ಅದನ್ನು ನಾವು ಪಾಲಿಸ್ತಾ ಇಲ್ಲ, ನಿಲ್ಲಿಸಿದ್ರೆ ಎಲ್ಲೋ ನಮ್ಮ ಸಂಸ್ಕೃತಿಗೆ ಧಕ್ಕೆ ಅಂತ ನಾನು ಅದು ಭಾವಿಸ್ತೀನಿ. ನಾನು ಇಡೀ ಭಾರತದ ಸಂಸ್ಕೃತಿ ನೋಡ್ಕೊಂಬಂದಿದ್ದೀನಿ. ಛತ್ತೀಸ್ಗಢ ಬುಡಕಟ್ಟು ಸಮುದಾಯದಾಗ್ಬೋದು, ಜಾರ್ಖಂಡಲ್ಲಾಗ್ಬೋದು, ಎಲ್ಲ ಕಡೆನೆಲ್ಲ. ಕಸಿನ್ ಬ್ರದರ್ ಜಾರ್ಖಂಡ್ ಡೆಪ್ಟಿ ಕಮಿಷನರ್ 2013 IAS ಬ್ಯಾಚ್ ಅವರು ಇರೋದ್ರಿಂದ ನಾನು ಛತ್ತೀಸ್ಗಢಗೆ, ಜಾರ್ಖಂಡ್ಗೆ ಹೆಚ್ಚು ಹೋಗ್ತಾ ಅಲ್ಲಿನ ಬುಡಕಟ್ಟು ಜೊತೆಗೆ ನಾನು ಒಂದಷ್ಟು ತೊಡಗಿಸ್ಕೊಳ್ತಿದ್ದೀನಿ. ಅಂದರೆ ಬುಡಕಟ್ಟು ಜನರು ಎಷ್ಟು ಸ್ಟ್ರಾಂಗ್ ಇರ್ತಾರೆ, ಎಷ್ಟು ಔದಾರ್ಯತೆ ಇರ್ತದೆ ಅಂದರೆ ನಾವು ಹೇಳಲಿಕ್ಕಾಗೋದಿಲ್ಲ. ನೋಡಿ, ಆ ಏಕತೆ ಇದೆ, ಅದರಲ್ಲಿ ಇಂಟಿಗ್ರಿಟಿ ಇದೆ. ನೋಡಿ, ಇಲ್ಲಿ ಬಿಳಿಗಿರಿರಂಗನ ಬೆಟ್ಟದ ಸೋಲಿಗರು ನೀವು ನೋಡ್ಬೋದು. ಯಾವಾಗ ನೀವು ಫ್ರೀ ಇದ್ದಾಗ ಆ ಕಡೆ ಹೋದಾಗ ನೋಡಿ, ಸೋಲಿಗರ ಸಂಸ್ಕೃತಿ ಇದೆ ಬಿಳಿಗಿರಿರಂಗನ ಬೆಟ್ಟದಲ್ಲಿ. ಅವರು ಒಂದು 200 ವರ್ಷದ ಮುಂಚೆನೇ ಎಲ್ಲರ ಮನೆ ರೊಟ್ಟಿಗಳನ್ನ ಮಾಡ್ಕೊಂಡು ಬಂದು ಒಂದು ಗುಡ್ಡೆ ಹಾಕ್ತಿದ್ರು. ಎಲ್ಲ ಇಷ್ಟೊಂದು ಗುಡ್ಡೆ ಆಗೋದು. ಯಾವ ರೊಟ್ಟಿ ಯಾರಿಗೆ ಯಾವ ಮನೇಲಿ ಮಾಡಿದ್ರು ಗೊತ್ತಾಗುತ್ತಾ? ಅಂದರೆ ಆ ಕಾಲದಲ್ಲಿ ಅವ್ರಿಗೆ ಏಕತೆ ಇತ್ತು. ಅಂದರೆ ಜಾತಿ, ಧರ್ಮ ಎಲ್ಲ ಮೀರಿದ ಜಾನಪದ. ಕನ್ನಡದಲ್ಲಿ ಜಾನಪದ ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ನೀವೆಲ್ಲರೂ ಅಷ್ಟೇ, ಎಲ್ಲಿ ಏನಾದರೂ ಆಗಲಿ ನಿಮ್ಮ ಸ್ನೇಹಿತರಿಗೆ ಕನ್ನಡ ಕಲಿಸಿ, ಮತ್ತು ಕನ್ನಡನ ಕಾಪಾಡ್ತಕ್ಕಂಥ ಮನಸ್ಸುಗಳು ಬರಬೇಕೀಗ. ಇವತ್ತು ಎಷ್ಟೋ ಜನ ಕನ್ನಡದ ಬಗ್ಗೆ ನವಂಬರಲ್ಲಿ ಮಾತ್ರ ಮಾತಾಡ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಅಲ್ಲ. ನೀವು ಮಕ್ಕಳು, ನೀವು ವಿದ್ಯಾರ್ಥಿಗಳೆಲ್ಲ ಹೆಚ್ಚೆತ್ಕೊಂಡ್ರೆ ಖಂಡಿತ ಉಳಿತದೆ ಕನ್ನಡ. ಮತ್ತು ಬರೀ ನಾನು ಹೇಳಿದಂಗೆ ಆಟೋ ಚಾಲಕರು ಅವರು ಅಷ್ಟೇ ಉಳಿಸ್ಬೇಕಾಗಿಲ್ಲ, ನಾವೆಲ್ಲರೂ ಸೇರಿ ಉಳಿಸ್ಬೇಕು. ನೀವು ಮಾತೃಭಾಷೆಗೂ ಆದ್ಯತೆ ಕೊಡಿ, ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಈ ಕಡೆ ನಾನು ಹೇಳಿದ್ದೀನಿ, ಹಕ್ಕು ಮತ್ತು ಅನ್ಯ ಎರಡು ಕೊಡ್ತಕ್ಕಂಥ ಭಾಷೆ ಕನ್ನಡ ಅಂತ. MES ಪ್ರತಿಷ್ಠಿತ ಕಾಲೇಜಿನ ಹಾಗೆ ನಾನು ಬಂದಿದ್ದಕ್ಕೆ ನಾನು ಕಾಲೇಜಿನ ಆಡಳಿತ ಮಂಡಳಿಗೆ, ಪ್ರಾಂಶುಪಾಲರಾದಂಥ ಸುನೀತಾ ಮೇಡಮ್ಗೆ, ಹಾಗೂ ಶಾಂತಲಾ ಮೇಡಮ್ ಅವ್ರಿಗೆ, ಹಾಗೂ ಈ ಕಾರ್ಯಕ್ರಮದ ಗಣ್ಯರು, ಇವತ್ತು 70 ಪುಸ್ತಕ ಬರೆದಂಥ ಒಬ್ಬ ಸಾಹಿತ್ಯದ ಮಹಾನ್ ಚೇತನ ವೆಂಕೋಬರಾವ್ ಸರ್ ಇದ್ದಾರೆ, ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ನನ್ನ ಆತ್ಮೀಯ ಸ್ನೇಹಿತ ಜಾನಪ್ಪ, ನಾನು ಒಂದು 15 ವರ್ಷದಿಂದ ಸ್ನೇಹಿತರು. ಭಾಳಷ್ಟು ಕಾಲ ನನ್ನ ಜೊತೆಗೆ ಅವರು ಪ್ರಯಾಣ ಮಾಡಿದ್ದೀವಿ. ಭಾಳಷ್ಟು ಜಾನಪದದ ಕಾರ್ಯಕ್ರಮಗಳ ಜೊತೆ ಕರ್ಕೊಂಡು ಹೋಗಿದ್ದೀವಿ. ನನ್ನ 29 ವರ್ಷ ನಾನು ಈ ಜಾನಪದ ಕ್ಷೇತ್ರದಲ್ಲಿ ಕರ್ನಾಟಕ ಒಂದು 5 ಸತಿ ಸುತ್ತಿರ್ತೀನಿ ಅನಿಸುತ್ತೆ. ಅತ್ಯಂತ ನೀವು ಈ ರಾಜ್ಯದಲ್ಲಿ ಯಾವ ಬುಡಕಟ್ಟು ಬಗ್ಗೆ
ಏನು ಬೇಕಾದ್ರೂ ನಮ್ಮನ್ನು ಕೇಳ್ಬೋದು. ಅಂದರೆ ಅದಕ್ಕೆ ಅಂತ ನಾನು ಏನು ಮಾಡಿದೆ, ನಾನು ಹೋಗಿ ಬರ್ತಾ ಇರ್ತಕ್ಕಂಥದ್ದು ಒಂದು ದಾಖಲೆ ಆಗಬೇಕು ಅಂತೇಳಿ ಯೂಟ್ಯೂಬಲ್ಲಿ ಜಾನಪದ TV ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಇವತ್ತೊಂದು 4,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದಕ್ಕೆ ಎಲ್ಲ ಈ ಹಾಡುಗಳನ್ನ, ಈ ಬಾಣಂತಿ ಪದ ಅಂದರೆ ಇದೆಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀವಿ. ಅಂದರೆ ನಾವೀಗ ಜಾನಪದನ ಕೇವಲ ಕಾಲೇಜು, ಶಾಲೆ, ಯೂನಿವರ್ಸಿಟಿಗಳಲ್ಲಿ ಉಳಿಸ್ಬೇಕಾಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಜಾನಪದ ಉಳಿಸ್ಬೋದು ನಾವು. ಅದಕ್ಕೆ ಇನ್ಸ್ಟಾಗ್ರಾಮ್ ಜಾನಪದ, ಫೇಸ್ಬುಕ್ ಜಾನಪದ, ಟ್ವಿಟರ್ ಜಾನಪದ, ನೀವೆಲ್ಲಿದ್ದೀರೋ ಅಲ್ಲಿಗೆ ನಾವು ಬರ್ತೀವಿ ಅಂತ. ಅಂದರೆ ನಿಮ್ಮ ಹತ್ರಕ್ಕೆ ನಾವು ಬರಬೇಕು. ಯಾಕಂದರೆ ನಾವು ನಿಮ್ಮನ್ನ ಎಲ್ಲೋ ಕೂತ್ಕೊಂಡು ನಾವು ಇನ್ನು ಉಳಿಸಿ ಅಂತ ಹೇಳಲಿಕ್ಕಾಗಲ್ಲ ಅಂತೇಳಿ ಅಲ್ಲಿಗೆ ಬಂದುಬಿಟ್ಟಿದ್ದೀವಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಜಾನಪದ ಉಳಿಸುವಂಥದ್ದು. ಈಗಾಗಲೇ ನಮ್ಮ ಜೊತೆಗೆ ಜಾನಪದ ಯುವ ಬ್ರಿಗೇಡ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ 850 ಜನ ಡಿಗ್ರಿ ಮತ್ತು PU ಮಕ್ಕಳನ್ನ ತೊಗೊಂಡಿದ್ದೀವಿ. ಅದರಲ್ಲಿ ಅವರು ಆನ್ಲೈನಲ್ಲೇ ಜಾನಪದ ಉಳಿಸ್ತಾರೆ. ಪ್ರತಿದಿನ ಒಂದು ವಿಲೇಜ್ ಕೊಡ್ತೀವಿ ಆ ಮಕ್ಕಳಿಗೆ. ಆ ವಿಲೇಜಲ್ಲಿ ಸಂಡೇಸ್ ಹೋಗ್ಬಿಟ್ಟು ಆ ವಿಲೇಜ್ನಲ್ಲಿ ನಡೀತಾ ಜಾತ್ರೆ, ಹಬ್ಬ, ಹರಿದಿನ, ನಿಷೇಧಗಳು, ಆ ವಿಲೇಜಲ್ಲಿ ನಡೀತಕ್ಕಂಥ ಎಲ್ಲವನ್ನೂ ದಾಖಲೆ ಮಾಡಿ ನಾವು ವೀಡಿಯೋ ಮಾಡಿ ಕಳಿಸ್ಬೇಕು. ಸಂಡೇಸ್ ಈಸಿಯಾಗಿ ಮಾಡ್ತಾರೆ ಮಕ್ಕಳು. ಯಾಕೆ ಇದಕ್ಕೆ ಮಾಡ್ತಿದ್ದೀವಿ ಅಂದರೆ ನಿಮ್ಮ ಜವಾಬ್ದಾರಿ ಹೆಚ್ಚಿಸೋಕ್ಕೆ. ವಿದ್ಯಾರ್ಥಿಗಳು ಜನಪದ ಉಳಿಸ್ಬೇಕು. ಹಳೆಯ ತಲೆಮಾರಿಂದ ಹೊಸ ತಲೆಮಾರಿಗೆ ಜಾನಪದ ತರಬೇತಿ ಮೂಲಕ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಆದರೆ ದಾಖಲೀಕರಣ ಬಹಳ ಮುಖ್ಯ. ಇವತ್ತು ವಿಶ್ವವಿದ್ಯಾಲಯಗಳು, ಅಕಾಡೆಮಿಗಳೆಲ್ಲ ದಾಖಲೀಕರಣ ನಿಲ್ಲಿಸ್ಬಿಟ್ಟಿದೆ. ಇವತ್ತು ಜನಪದ ಉಳಿಬೇಕಾದ್ರೆ ಎರಡೇ ಮಾರ್ಗ, ಒಂದು ದಾಖಲೆ, ಇದು ಕನ್ನಡನೂ ಅಷ್ಟೇ, ಮಾತಾಡೋದ್ರ ಮೂಲಕ, ಬಳಸೋದ್ರ ಮೂಲಕ ಕನ್ನಡ ಉಳಿಸ್ಬೋದು ನಾವು. ಅದ್ರ ಜೊತೆಗೆ ಜಾನಪದ ನೀವೆಲ್ಲ ಉಳಿಸಿ. ನಾನಾದರೂ MES ಕಾಲೇಜ್ಗೆ ಖಂಡಿತ ನೀವೇನಾದರೂ ತರಬೇತಿ ಮಾಡಿಸ್ಬೇಕು ಅಂದರೆ ನಮ್ಮ ಕಡೆಯಿಂದ ನಾವು ತರಬೇತಿಯ ಆಯೋಜನೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಜನಪದ ಗೀತೆಗಳಾಗ್ಬೋದು, ನೃತ್ಯ ಪ್ರಕಾರಗಳಾಗ್ಬೋದು, ಮೌಖಿಕ ಪರಂಪರೆ ಯಾವ ಗೀತೆ ಆದರೂ ಆಗ್ಬೋದು. ಈಗ ಹೆಣ್ಮಕ್ಳು ಬಹಳ ಚೆನ್ನಾಗಿ ಹಾಡಿದ್ರಿ. ಇಲ್ಲಿ ನಾನು ಇವಾಗ 2 ಹಾಡುಗಳನ್ನ ಕೇಳಿದೆ, ಧ್ವನಿ ದಾಟಿ ಎಲ್ಲ ಚೆನ್ನಾಗಿದೆ. ನಿಜವಾಗ್ಲೂ ನಿಮ್ಮ ಆ ಧ್ವನಿಗೆ ಸೋಬಾನೆ ಪದಗಳು ಸೂಟ್ ಆಗುತ್ತೆ, ಬೀಸೋ ಕಲ್ಲಿನ ಪದಗಳು ಸೂಟ್ ಆಗುತ್ತೆ. ಯಾವ್ದು ಬೇಕಾದ್ರೂ ನೀವು ಅದನ್ನು ಅಳವಡಿಸ್ಕೊಂಡು ಹೋಗ್ಬೋದು. ನಿಮ್ಮಲ್ಲಿ ಇರ್ತಕ್ಕಂಥ ಈ ಶಿಸ್ತಿದೆಯಲ್ಲ, ಇದಕ್ಕೆ ನಾನು ಕಾಲೇಜಿನ ಪ್ರಾಂಶುಪಾಲರಿಗೆ ಭಾಳಷ್ಟು ಅವಾರ್ಡ್ ಮತ್ತು ಅಭಿನಂದನೆಗಳು ಸಲ್ಲಿಸಿದೆ. ಯಾಕಂದರೆ ನಾನಾದರೂ ಪ್ರತಿದಿನ ಕಾಲೇಜಲ್ಲಿ, ನಾಳೆ ಉದಯ ಕಾಲೇಜು, ನಾಳೆ ಬೆಳಗ್ಗೆ ಚಿಕ್ಕಮಗಳೂರಿನ IDSC ಕಾಲೇಜು, ದಿನ ಒಂದು ಕಾಲೇಜ್ ಇರ್ತದೆ, ಅಥವಾ ಯಾವುದಾದ್ರು ಸರ್ಕಾರಿ ಕಾರ್ಯಕ್ರಮಗಳು, ಖಾಸಗಿ ಕಾರ್ಯಕ್ರಮಗಳು ಇದ್ದೇ ಇರ್ತೀನಿ. ಶಿಸ್ತು ಅನ್ನೋದು ಬಹಳ ಮುಖ್ಯ. MES ಕಿಶೋರ್ ಕೇಂದ್ರ ಅದಕ್ಕೆ ಎತ್ತಿದೆ ಕೈ ಅಂತ ನಾನಾದರೂ ಭಾವಿಸ್ತಾ ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ನಮಿಸ್ತಾ. ಯಾಕಂದರೆ ನೀವೆಲ್ಲರೂ ಸೇರ್ಕೊಂಡಿದ್ದು, ಟೀಮ್ ವರ್ಕ್ ಇದು, ಒಬ್ಬರು ಮಾಡಲಿಕ್ಕಾಗಲ್ಲ. ನಿಮ್ಮ ಸರ್ಗಳು ಎಲ್ಲ ಸೇರ್ ಮಾಡಿದ್ರು. ನೀವು ಅಷ್ಟೇ ಪ್ರಾಮಾಣಿಕವಾಗಿ ಅವ್ರ ಮಾತನ್ನ ತಗೊಂಡಿದ್ದೀರಾ. ಅದೇ ಥರ ನನ್ನ ಮಾತು ತಗೊಳ್ಳಿ, ಕನ್ನಡ ಉಳಿಸಿ, ಜನಪದ ಬೆಳೆಸಿ. ಜೈ ಜಾನಪದ. ಅವರು ನಮ್ಮನ್ನು ಬೆಳೆಸಿದಂಥ ರೀತಿ ಹೇಳಲಿಕ್ಕೆ ಹೋದರೆ ಖಂಡಿತ ಅರ್ಧ ದಿನ ಆಗುತ್ತೆ. ಒಂದಂತೂ ಅವ್ರ ಬಗ್ಗೆ ನಾನು ಹೇಳ್ಬೋದು, ಇಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ನಿಸ್ವಾರ್ಥ ವ್ಯಕ್ತಿ, ಸಮಾಜಮುಖಿ ವ್ಯಕ್ತಿ ನಾನು ನೋಡಿಲ್ಲ. ಇದಕ್ಕೆ ಕಾರಣ ಇವರು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿ. ಇವ್ರದೇ ಸ್ವಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಒಂದು ಸ್ಕೂಲ್ ಬಿಲ್ಡಿಂಗ್ ಇದೆ. ಖಂಡಿತ ಒಂದು ಉದಾಹರಣೆ ಹೇಳ್ತೀನಿ. ಸ್ಕೂಲು ನಡೆಸ್ತಾ ಇದ್ರು. ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಸ್ಕೂಲ್ ನಡೆಸ್ಬೇಕಂದ್ರೆ ಅದೆಂಥ ವ್ಯಾಪಾರ, ವಹಿವಾಟು, ಲಾಭ ಗೊತ್ತಿದೆ. ಆ ಲಾಭವನ್ನು ಇಟ್ಟುಕೊಳ್ಳದೆ, ನಿರೀಕ್ಷೆ ಮಾಡಿಕೊಳ್ಳದೆ ಆ ಸ್ಕೂಲಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋದು ನಾನು ಕಂಡಿದ್ದೀನಿ. ನಾನು ಹೋಗಿದ್ದೀನಿ, ಹಗಲು ರಾತ್ರಿ ಇದ್ದೀನಿ. ಜೊತೆಗೆ ಇಡೀ ಬಿಲ್ಡಿಂಗನ್ನೇ ಅದು ಅಂಥ ಒಂದು ಜಾಗದಲ್ಲಿದೆ. ಬಾಡಿಗೆ ಬಿದ್ದರೂ ಅವರಿಗೆ ಲಕ್ಷಗಟ್ಟಲೆ ಬಾಡಿಗೆ ಬಂದಿರೋದು. ಇವತ್ತು ಜಾನಪದ ಒಂದು ಮ್ಯೂಸಿಯಂ ಆಗಿ, ಒಂದು ಫೋಕ್ ಮ್ಯೂಸಿಯಂ ಆಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ನೀವು ನೋಡದಲ್ಲಿರುವಂಥ ಕೆಲವು ಜಾನಪದ ವಸ್ತುಗಳು, ನಮ್ಮ ಪೂರ್ವಿಕರು ಬಳಸ್ತಿದ್ದಂಥ ಬದುಕಿನ ಜೀವನದ ಭಾಗವಾಗಿರ್ತಕ್ಕಂಥ ವಸ್ತುಗಳನ್ನು ನೀವಲ್ಲಾಗಿ ನೋಡ್ಬೋದು. ಆಮೇಲೆ ಅವ್ರು ಕೊಟ್ಟಂಥ ಸ್ನೇಹ, ಸಹಕಾರ, ಅವರಂತಲ್ಲ, ಅವ್ರ ತಂದೆ ತಾಯಿ, ನಾನು ಅವ್ರ ಮನೆ ಒಂದು ಭಾಗವಾಗಿದ್ದೆ. ಈಗ ಒಂದು 2-3 ವರ್ಷದಿಂದ, ಒಂದು 4-5 ವರ್ಷದಿಂದ ಸ್ವಲ್ಪ ಅವ್ರಿಗೆ ನಾನು ಅಷ್ಟು ಹತ್ರ ಆಗಕ್ಕಾಗಿಲ್ಲ. ಕಾರಣ ನನ್ನ ಮನೆ ಚೇಂಜ್ ಆಯಿತು, ದೂರ ನೆಲಮಂಗಲ ಆಯಿತು. ಹಾಗಾಗಿ ನಾನು ಸ್ವಲ್ಪ ಅವ್ರ ಜೊತೆ ಇವೆಲ್ಲ ಕಾರ್ಯಕ್ರಮ ತೊಡಗಿಸ್ಕೊಳಕ್ಕಾಗಲಿಲ್ಲ. ಆದರೆ ಅವರು ನಮಗೆ ಕೊಟ್ಟಂಥ ಮಾರ್ಗದರ್ಶನ ಮತ್ತು ಅವರ ಸೇವೆ, ಮನಸ್ಸು ಮಾಡಿದ್ರು ಅವರು. ಅವ್ರಿಗಿರೋ ಆ ಒಂದು ಕಾಂಟ್ಯಾಕ್ಟು, ಮತ್ತು ಅವರು ಭಾಳ ಭ್ರಷ್ಟ ವಿರೋಧಿ. ಎಂತೆಂಥ ಭ್ರಷ್ಟರನ್ನೆಲ್ಲ ಮಟ್ಟ ಹಾಕ್ಬಿಟ್ಟ. ನಾನು ನೋಡಿದ್ರೆ IAS IPS ಅವ್ರನ್ನೆಲ್ಲ ಅದು ನೋಡಿದ್ದೀನಿ. ಅದು ಸಹಿಸ್ಕೊಳಲ್ಲ ಅವರು. ಅದೇನಾರ ಸ್ವಾರ್ಥ, ನನಗೂ ಅವ್ರಿಗೆ ಇಷ್ಟೇ ವ್ಯತ್ಯಾಸ. ನನಗೆ ಸ್ವಲ್ಪ ಸ್ವಾರ್ಥ ಇದೆ, ಅವ್ರಿಗೆ ಸ್ವಲ್ಪ ನಿಸ್ವಾರ್ಥ ಜಾಸ್ತಿ ಇದೆ. ಸ್ವಾರ್ಥ ಇಲ್ಲ ಅಂದರೆ ಏನು ಸ್ವಾರ್ಥ, ನನಗೇನು ತಪ್ಪೇನಿಲ್ಲ. ನಂದು ಪರ್ಸ್ನಲ್ ಲೈಫು ಕಮಿಟ್ಮೆಂಟ್ ಹಂಗೆ ಯೋಚನೆ ಮಾಡಿದೆ. ಆದರೆ ಅವರು ಅದನ್ನ ಯೋಚನೆ ಮಾಡಲೇ ಇಲ್ಲ. ಯೋಚನೆ ಮಾಡಿದರೆ ಅವರು ನಿಸ್ಸಂಶಯವಾಗಿ ಹೇಳ್ತೀನಿ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ MLA ಅಭ್ಯರ್ಥಿಯಾಗಿ ಆ ಥರ ಯೋಚನೆ ಮಾಡಿದ್ರೆ, ಯಾವುದೋ ಪಕ್ಷಕ್ಕೆ ಯೋಚನೆ ಮಾಡಿ ಹೋಗಿದ್ದರೆ ಇಷ್ಟೊಂದು ಅವ್ರ ಮಿತ್ರರು. ಇಷ್ಟೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ
ಬಾಲಾಜಿ ಸರ್ ಇವತ್ತು ನಮ್ಮ ಕೋರಿಕೆಯನ್ನು ಮನ್ನಿಸಿ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಕನ್ನಡ ಭಾಷೆ ರಾಜ್ಯೋತ್ಸವ ಮಾತಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ತಾಯಿ ಬೇರು ಜಾನಪದ. ಅದು ಉಳಿದ್ರೆ ಮಾತ್ರ ಭಾಷೆ, ಅದು ಉಳಿದ್ರೆ ಮಾತ್ರ ನಮ್ಮ ಗುರುತು, ಅದು ಉಳಿದ್ರೆ ಮಾತ್ರ ನಮ್ಮ ಬದುಕು. ಬೇರಿಲ್ಲ ಅಂದರೆ ಮರ ಇಲ್ಲ. ಹಾಗಾಗಿ ಅವರು ಜಾನಪದ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಕುರಿತು ಇಲ್ಲಿ ಮಾತಾಡಿರ್ತಕ್ಕಂಥದ್ದು ಭಾಳ ಸೂಕ್ತ, ಭಾಳ ಮುಖ್ಯ ಅಂತ ಭಾವಿಸ್ತಾ ಅವರಿಗೆ ನಾನು ವೈಯಕ್ತಿಕವಾಗಿ, ನಮ್ಮ ಕಾಲೇಜಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಮತ್ತೊಂದು ಗೀತ ಗಾಯನ ನಮ್ಮ ವಿದ್ಯಾರ್ಥಿಗಳಿಂದ. Maria
ಅಂತ, ಕಮ್ಯುನಿಕೇಷನ್ ಅಂತ ಹೇಳ್ತೀವಲ್ಲ, ಕಮ್ಯುನಿಕೇಷನ್ ಮಾಡುತ್ತೆ ಅಂತ. ಅಲ್ಲಿ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಭಾಷೆಯ ಕೌಶಲ್ಯಗಳು ಅಂತ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ. ಈ ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ನೀವು ಚೆನ್ನಾಗಿ ಒಂದು ತಿಳ್ಕೊಳ್ತು ಅಂದಾಗ ಪರಿಣಾಮಕಾರಿಯಾಗಿ ಒಂದು ಭಾಷೆಯನ್ನು ನೀವು ಮಾತನಾಡ್ಬೋದು. ಅದು ಯಾವುದೇ ಭಾಷೆಯಲ್ಲಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಯಾವುದೇ ಭಾಷೆಯಲ್ಲಿ. ಆದ್ದರಿಂದ ಬೆಳೆದಾಗೆ ಭಾಷಾ ಕೌಶಲ್ಯಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಕೆಲವರಿಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಬರೆಯೋದಕ್ಕೆ ಬರೋದಿಲ್ಲ. ಕೆಲವರು ತುಂಬ ಚೆನ್ನಾಗಿ ಬರೀತಾರೆ, ನಂತರ ನಿಂತ್ಕೊಂಡು ಮಾತಾಡೋದಕ್ಕೆ ಒಂದು ಕಷ್ಟ ಆಗುತ್ತೆ. ಅರ್ಥ ಆಯ್ತಲ್ಲಿ? ಒಂದು ಗಂಟೆಗಟ್ಟಲೆ ಬೆಳಗ್ಗೆಯಿಂದ ಸಂಜೆ ತನಕ ಬೇಕಾದ್ರೆ ಬರೀತೀನಿ. ಆದರೆ ಒಂದು ರೀತಿಯಲ್ಲಿ ನಿಂತು ಮಾತಾಡಬೇಕಾದಾಗ ಏನಾಗುತ್ತೆ, ಒಂದು ರೀತಿ ಸಂಕೋಚ, ಪ್ರಾರಂಭದಲ್ಲಿ ಸಂಕೋಚ. ಟೀಚರ್ ಆಗಿ ನಾವೇ ಇದು ಮಾಡೋಕ್ಕಾಗೋದಿಲ್ಲ. ನೀವು ಸರ್ ಈ ಥರ ಒಂದು ತಪ್ಪುಗಳಿದೆ, ಯಾವ ರೀತಿ ಸರಿಪಡಿಸ್ಕೊಳ್ಳೋದು? ಅದರಿಂದ ಭಾಷೆಯನ್ನು ನಾವು ಕಲಿಬೇಕಾಗುತ್ತೆ. ಅದರಿಂದ ಬೆಳೆದು ಮಾತು ತುಂಬ ಒಂದು ರೀತಿ ನನಗೆ ಇಷ್ಟ ಆಯಿತು. ನೀವು ಸಹ ಇಲ್ಲಿ ಭಾಷೆಯನ್ನು ಯಾವುದೇ ಭಾಷೆಯಲ್ಲಿ ಸ್ಪಷ್ಟವಾಗಿ ಓದೋದನ್ನ ಮತ್ತು ಬರೆಯೋದನ್ನು ಒಂದು ಕಲಿತಾಗ ಬೇರೆಯವ್ರ ಜೊತೆಯಲ್ಲಿ ಪರಿಣಾಮಕಾರಿಯಾಗಿ ಏನು ಮಾಡ್ಬೋದು, ನಾವು ಒಂದು ರೀತಿಯಲ್ಲಿ ಕಮ್ಯುನಿಕೇಷನ್ನ ಸಂವಹನವನ್ನು ಮಾಡ್ತಾ ಹೋಗ್ಬೋದು. ಅದೇ ರೀತಿ ನಾವು ಅಚ್ಚೇವು ಕನ್ನಡದ ದೀಪ ಹಾಡನ್ನು ತುಂಬ ಉತ್ತಮವಾಗಿ ಒಂದು ರೀತಿಯಲ್ಲಿ ಹಾಡಿದ್ರಿ, ತುಂಬ ಚೆನ್ನಾಗಿತ್ತು. ಜೊತೆಯಲ್ಲಿ ಮುಖ್ಯವಾಗಿ ಒಂದು ಈಗ ಜನಪದ ಗಾಯನದ ಬಗ್ಗೆ ತುಂಬ ಚೆನ್ನಾಗಿ ಒಂದು ರೀತಿಯಲ್ಲಿ ತಮ್ಮದೇ ಆದ ದಾಟಿ ಶೈಲಿ ಅಥವಾ ಲಯವನ್ನು ಬಳಸ್ಕೊಂಡು ಪರಿಣಾಮಕಾರಿಯಾಗಿ ಆಡಿದರು. ಮುಂಜಾನೆದ್ದು ಕುಂಬಾರಣ ಇರ್ಬೋದು, ಮತ್ತು ಕೋಳೆಗಾಲ ಕೊಳಿ ನುಂಗೀತ, ಮತ್ತು ತಂದಾನೋ ತಾನಿ ತಂದಾನೋ, ಈ ಒಂದು ಹಾಡು ತುಂಬ ಚೆನ್ನಾಗಿ ಒಂದು ರೀತಿಯಲ್ಲಿ ಒಂದು ಹಾಡಿದ್ರಿ. ಇಲ್ಲಿ ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಬರೀ ಒಂದು ರೀತಿಯಲ್ಲಿ ಶಿಕ್ಷಣಕ್ಕೆ ಮಾತ್ರ MES ಕಿಶೋರಿ ಕೇಂದ್ರ ಒತ್ತನ್ನು ಕೊಡ್ತಾ ಇಲ್ಲ. ಮಕ್ಕಳ ಒಂದು ರೀತಿ ಪರಿಪೂರ್ಣ ಬೆಳವಣಿಗೆ ಕಡೆ, ಅವರ ಸರ್ವತೋಮುಖ ಬೆಳವಣಿಗೆ ಕಡೆ ಒತ್ತನ್ನು ಕೊಡ್ತಾ ಇದೆ. ಬರೀ ಒಂದು ರೀತಿಯಲ್ಲಿ ಪಾಠ ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ಆಟಗಳಿಗೂ ಆದ್ಯತೆ ಕೊಡ್ತಾ ಇದೆ, ಸಂಗೀತ ಸಾಹಿತ್ಯಕ್ಕೂ ಆದ್ಯತೆ ಕೊಡ್ತಾ ಇದೆ ಅನ್ನೋದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅರ್ಥ ಆಯ್ತಲ್ಲಿ? ಈ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಇದು ಮಾಡೋದ್ರ ಜೊತೆಯಲ್ಲಿ ನಮ್ಮ ಇವತ್ತಿನ ಒಂದು ರೀತಿಯ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಜಾನಪದ S. ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು ಕನ್ನಡ ಜನಪದ ಪರಿಷತ್ ಸರ್ ಮಾತಾಡ್ತಾ ಹೇಳಿದ್ರು, ಇವತ್ತು ಜಾನಪದವನ್ನು ಉಳಿಸ್ಬೇಕು. ಇವತ್ತು ನೀವು ಜನಪದ ಲೋಕಕ್ಕೆ ಹೋಗ್ಬೋದು, ಅಥವಾ ಇಲ್ಲಿ ರಂಗೋಲಿ ಗಾರ್ಡನ್ಸ್ ಇದೆ, ಜೊತೆಲಿ ಈಗ ನಾನು ಒಂದು ರೀತಿ ಲಗ್ಗೇರಿಗಳಂತಹ ಸಾರ ಒಂದು ರೀತಿಯ ಜನಪದ ಇದಕ್ಕಿರ್ಬೋದು. ನೀವು ಫ್ರೀ ಇದ್ದಾಗ ಒಂದ್ಸರಿ ಭೇಟಿ ಕೊಡಿ. ಏನೆಲ್ಲ ಒಂದು ರೀತಿಯ ನಮ್ಮ ಇಂದಿನ ಒಂದು ರೀತಿಯ ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತು, ಏನೆಲ್ಲ ಒಂದು ರೀತಿ ವಸ್ತುಗಳನ್ನು ಬೆಳೆಸ್ಕೋತಾ ಇದ್ರು. ಆಧುನಿಕವಾಗಿ ನಾವು ಟೆಕ್ನಿಕಲಿ ತಾಂತ್ರಿಕವಾಗಿ ಬೆಳೀತಾ ಬಂದಿದ್ದೀವಿ. ಅದ್ರ ಹಿಂದೆ ನಮ್ಮ ಹಿರಿಯರು ಯಾವ ರೀತಿ ವಸ್ತುಗಳನ್ನು ಬೆಳೆಸ್ಕೋತಾ ಇದ್ರು, ಯಾವ ರೀತಿ ಒಂದು ಪರಿಪೂರ್ಣವಾದ ಜೀವನವನ್ನು ನಡೆಸ್ತಾ ಇದ್ರು, ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲರೂ ಒಟ್ಟು ಕೂಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ರು. ಅದರ ಅರಿವು ನಮಗೆ ಉಂಟಾಗುತ್ತೆ. ಅದು ಬಿಟ್ಟು ಬರೀ 4 ಗೋಡೆಗಳು ಮಧ್ಯೆ ನಾವು ಇದ್ಕೊಂಡು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇದ್ರೆ ಜೀವನ ಆಗೋದಿಲ್ಲ. ಹೊರಗಡೆ ಹೋಗ್ಬೇಕು, ಜನರು ನೋಡಬೇಕು, ಜನರ ಒಂದು ಬದುಕನ್ನು ನೋಡಬೇಕು, ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ನಾವು ಎಷ್ಟು ಯಾವ ಹಂತದಲ್ಲಿ ಇದ್ದೀವಿ. ಆದರೆ ನಮ್ಮ ತಂದೆ ತಾಯಿ ದಿನ ಹೇಳ್ತಾ ಇರ್ತಾರೆ, ಓದೋ 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 ಅಂತ ಹೇಳ್ತಾ ಇರ್ತಾರೆ. ನಾವು ನಮ್ಮದೇ ಒಂದು ರೀತಿಯಲ್ಲಿ ಸ್ಟೈಲಲ್ಲಿ ಇರ್ತೀವಿ. ಅದರಿಂದ ನಾವು ಒಂದು ರೀತಿ ನಮ್ಮ ಬದುಕಿನ ಜೊತೆಯಲ್ಲಿ ಬೇರೆಯವರ ಬದುಕನ್ನು ಸಹ ಒಂದು ರೀತಿಯಲ್ಲಿ ಗಮನಿಸಿದಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಒಂದು ರೀತಿಯಲ್ಲಿ ಬದುಕಂದ್ರೆ ಈ ದಿನ ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಸರ್ ತುಂಬ ಚೆನ್ನಾಗಿ ಒಂದು ರೀತಿ ಜನಪದ ಭಂಡಾರದ ರೀತಿಯವರು ಬರೀ ಭಾರತೀಯ ಎಲ್ಲ ಜನಪದ ಸಂಸ್ಕೃತಿಯ ಅರಿವನ್ನ ಮೂಡಿಸ್ಕೊಂಡಿದ್ದಾರೆ. ಈ ಜನಪದ ಅನ್ನೋದು ಒಂದು ರೀತಿಯಲ್ಲಿ ಹಳ್ಳಿಯಿಂದ ಅಥವಾ ನಗರಕ್ಕೆ ಅಥವಾ ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ. ಪ್ರಪಂಚದ ಎಲ್ಲ ಒಂದು ರೀತಿಯ ದೇಶಗಳಲ್ಲೂ ಸಹ ತನ್ನದೇ ಆದ ರೀತಿಯ ಜನಪದ ಇದೆ, ಜನಪದ ಶೈಲಿ ಇದೆ, ಜನಪದ ಆಟಗಳಿವೆ, ಅದು ಸಂಗೀತ ಸಾಹಿತ್ಯವೆಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿ ಇದೆ. ಅಲ್ಲಿನ ಜನಪದ ಸಂಸ್ಕೃತಿನೇ ಬೇರೆ ಇದೆ. ಅದನ್ನು ಒಂದು ರೀತಿ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ ತುಂಬಾ ಚೆನ್ನಾಗಿ ಒಂದು ರೀತಿಯಲ್ಲಿ ಜನಪದ ಸಾಹಿತ್ಯದ ಅರಿವನ್ನ ಮೂಡಿಸಿದ್ರು. ಇವತ್ತು ಜನಪದದ ಒಂದು ಉಳಿವಿನ ಅಗತ್ಯ ಇದೆ. ಹಳೆಯ ಒಂದು ವಸ್ತುಗಳನ್ನ ಒಂದು ರೀತಿ ಇಟ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೂ ಸಹ ಅದನ್ನ ನಾವು ಕೊಡಬೇಕಾಗುತ್ತೆ. ಅದು ಇವತ್ತಿನ ಹೆಚ್ಚಿನ ಜರೂರು ಸಹ ಇಲ್ಲಿ ಆಗಿದೆ. ಈ ನಿಟ್ಟಿನಲ್ಲಿ ನನ್ನ ಒಂದು ರೀತಿ ಕೆಲವು ಮಾತುಗಳು ಬಂದಾಗ, ನಮ್ಮ ಕರ್ನಾಟಕ ಭೌಗೋಳಿಕ ಸ್ಥಿತ್ಯಂತರಗಳನ್ನು ನಾವು ಗಮನಿಸಿದಾಗ, ಇಲ್ಲಿ ಕರ್ನಾಟಕ ಅನ್ನೋದು ಒಂದು ರೀತಿಯಲ್ಲಿ ಕಾವೇರಿಯಿಂದ ಗೋದಾವರಿ ಮಾತ್ರ ಅಂತ ನಾವು ಒಂದು ರೀತಿಯಲ್ಲಿ ಕಾವ್ಯಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಆದ್ರೆ ಇಲ್ಲಿ ಚಾಲುಕ್ಯನ 6ನೇ ವಿಕ್ರಮಾದಿತ್ಯ ತಾನು ನೇಪಾಳದ ಕಠ್ಮಂಡು ಪ್ರದೇಶವನ್ನ ಗೆಲ್ತಾನೆ. ಗೆದ್ದು ಅವನು ಕರ್ನಾಟಕ ವಂಶದ ನನಿದೇವ ಅಂತ ಇರ್ತಾನೆ. ಅವನಿಗೆ ಒಂದು ರೀತಿ ಸಾಮ್ರಾಜ್ಯವನ್ನು ಒಪ್ಪಿಸ್ಕೊಡ್ತಾನೆ. ಅಂದ್ರೆ ತಿಳ್ಕೊಳ್ಳೋದು ಭಾಷಾವಾರು ನಾವು ಒಂದು ಕಾವೇರಿಯಿಂದ ಗೋದಾವರಿ ತನಕ ಇರ್ಬೋದು,
ಒಂದು ರೀತಿಯಲ್ಲಿ ಒಂದು ಚೌಕಟ್ಟು ಇಟ್ಕೊಂಡಿದ್ದೀವಿ. ಆದರೆ ನಮ್ಮ ಕನ್ನಡ ನೃತ್ಯ ಕರ್ನಾಟಕ ಅನ್ನೋದು ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ, ಅದು ಒಂದು ರೀತಿಯಲ್ಲಿ ಬಿಹಾರ ತನಕ ಹೋಗುತ್ತೆ, ಜೊತೆಲಿ ನೇಪಾಳ ತನಕ ಹೋಗುತ್ತೆ. ಅರ್ಥ ಆಯ್ತಲ್ಲಿ? ಅಷ್ಟೊಂದು ರೀತಿಯಲ್ಲಿ ಸಮೃದ್ಧವಾಗಿ ಕನ್ನಡ ಒಂದು ಮನೆತನಗಳು ಯಾವಾಗಿತ್ತು, ಗಂಗರಿ ಇರ್ಬೋದು, ಕದಂಬರಿ ಇರ್ಬೋದು, ಇವರೆಲ್ಲರೂ ಸಹ ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಇವರೆಲ್ಲ ಒಂದು ರೀತಿ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಬರ್ತಾರೆ. ಎಳೆದು ಬಂದಾಗ ನಮ್ಮ ಕರ್ನಾಟಕ ಅನ್ನೋದು ಮೊದಲೇಗಿತ್ತು. ಅಲ್ಲಿ ಮುಂಬೈ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮೈಸೂರು ಕರ್ನಾಟಕ ಇರ್ಬೋದು, ಅಥವಾ ಒಂದು ರೀತಿ ನಮ್ಮ ಇನ್ನೊಂದು ಕರ್ನಾಟಕ ಇದೆ, ಒಂದು ಕರ್ನಾಟಕವನ್ನ ನಿಜಾಂ ಕರ್ನಾಟಕ ಇರ್ಬೋದು, ಇವೆಲ್ಲ ಅಂಚೆ ಹೋಗಿತ್ತು. ಅವುಗಳೆಲ್ಲ ಒಟ್ಟುಗೂಡಿಸ್ಬೇಕು, ಏಕೀಕರಣ ಮಾಡಬೇಕು, ಅವುಗಳೆಲ್ಲ ಒಟ್ಟುಗೂಡಿಸ್ಬೇಕು ಅಂತ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ನಮಗೆ ಕುವೆಂಪು ಇರ್ಬೋದು, ಆನಾಕ್ರು ಇರ್ಬೋದು, ಆಲೂರು ವೆಂಕಟರಾವ್ ಇರ್ಬೋದು, ಇವರೆಲ್ಲ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಕರ್ನಾಟಕವನ್ನ ಏಕೀಕರಣ ಮಾಡ್ತಾರೆ 1956 ಆದ್ಮೇಲೆ. ಮತ್ತೆ 1956 ಸರ್ ಹೇಳಿದಾಗೆ ಮೈಸೂರು ಅಂತಿತ್ತು, ಮತ್ತೆ 1976 ಮತ್ತೆ ನಾವು ಕರ್ನಾಟಕ ಅಂತ ಮಾಡ್ತಾರೆ. ಇವತ್ತೇನಾಗಿದೆ, ಕರ್ನಾಟಕವನ್ನ ಇಬ್ಬಾಗ ಮಾಡೋದಕ್ಕೆ ಹೊರಟಿದ್ದಾರೆ. ಅಂತ ಮತಿಹೀನರಿಗೆ ನಾವು ಕರ್ನಾಟಕ ಒಂದೇ ಅಂತ ಹೇಳ್ಕೊಡ್ಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ, ಒಂದ್ ರೀತಿ ಬೆಳೆಸಿದ್ದಾರೆ ನಮ್ಮನ್ನ. ಅಂತವ್ರು ಒಂದ್ ರೀತಿಯಲ್ಲಿ ಇವತ್ತು ಇಬ್ಬಾಗ ಮಾಡೋದು ಬೇಡ, ನಾವೆಲ್ಲ ಒಂದೇ. ಅಂದ್ರೆ ಕನ್ನಡವನ್ನ ನಾವು ಕಲಿಬೇಕು, ಬೇರೆಯವ್ರಿಗೂ ಸಹ ಕಲಿಸ ಹೋಗ್ಬೇಕಾಗುತ್ತೆ. ಆದ್ರೆ ಒಂದು ಅನ್ಯ ಭಾಷಿಕರಿಗೂ ಸಹ ನಾವು ಕನ್ನಡವನ್ನು ಕಲಿಸ್ಬೇಕು. ನೀವ್ ಯಾರು ಹೇಳಲ್ಲ ನಾನು ಅನ್ಯ ಭಾಷಿಕ ಅಂತ, ನೀವು ಯಾರು ಹೇಳಕ್ಕಾಗಲ್ಲ. ಅಷ್ಟು ಸ್ಪಷ್ಟವಾಗಿ ನಾನು ಕನ್ನಡ ಮಾತಾಡ್ತೀನಿ. ನೀವು ಸಹ ನಿಮ್ಮ ಸ್ನೇಹಿತರಿಗೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಯಾವುದೇ ಭಾಷೆ ಇರಲಿ, ಅವರಿಗೆ ಕನ್ನಡ ಕಲಿಸಿ, ಕನ್ನಡದಲ್ಲಿ ವ್ಯವಹಾರ ಮಾಡಿ. ಇಲ್ಲಿ ತರಗತಿ ವಾತಾವರಣದಲ್ಲಿ ಆಗಲ್ಲ, ಆದ್ರೆ ಹೊರಗಡೆ ನೀವು ವ್ಯವಹಾರ ಮಾಡಬೇಕಾದ್ರೆ ಕನ್ನಡ ಬಳಸಿ. ಇಲ್ಲ ಕಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ಬೇರೆ ಭಾಷೆ ಬಳಸ್ಕೋಬಹುದು ನೀವು. ಆದ್ರೆ ಅದರ ಮುಖಾಂತರ ನಾವು ಕನ್ನಡವನ್ನ ಉಳಿಸುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕನ್ನಡ ಭಾಷೆ ತಗೊಂಡಾಗ ಅದು ನಮ್ಮ ಬುದ್ಧಿಯನ್ನು ಬೆಳೆಸುತ್ತೆ, ನಮ್ಮ ಭಾವನೆಗಳನ್ನ, ಎಮೋಷನ್ಸ್ ಅನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಬೇಕಾದ್ರೆ ನಮಗೆ ಭಾಷೆ ಅನ್ನೋದು ಬೇಕೇ ಬೇಕಾಗುತ್ತೆ. ನಮ್ಮ ಭಾಷೆಯ ಮುಖಾಂತರ ನಾವು ನಮ್ಮ ಭಾವನೆಗಳನ್ನ ಹೊರಹಾಕೋದಕ್ಕೆ ಸಹಾಯಕ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಇಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಕ್ಕೆ ನಾವು ಆದ್ಯತೆ ಕೊಡಬೇಕು, ಆಗ ಮಾತ್ರ ಕರ್ನಾಟಕ ಅನ್ನೋದು ಉಳ್ಕೊಳ್ಳುತ್ತೆ. ಆದ್ರಿಂದ ಇವತ್ತು ಏನು ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುತ್ತೆ. ಇವತ್ತು ಸಾಹಿತ್ಯ ನಮಗೆ ಅಷ್ಟು ಅಗತ್ಯವಿಲ್ಲ. ನಮಗೆ ಕನ್ನಡ ನುಡಿಯನ್ನ ನಾವು ಉಳಿಸಿ ಬೆಳೆಸಬೇಕಾಗುತ್ತೆ, ಕನ್ನಡ ನುಡಿಗೆ ಆದ್ಯತೆ ಕೊಡಬೇಕು. ಇವತ್ತು ಕನ್ನಡ ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿದೆ. ಈಗ ಸರ್ ಜನಪದ ಸಾಹಿತ್ಯ ಅಂತ ಹೇಳಿದ್ರು. ಈ ಜನಪದ ಸಾಹಿತ್ಯ ಅನ್ನೋದು ನಮ್ದು ಸಂಸ್ಕೃತ ಸಾಹಿತ್ಯಕ್ಕಿಂತ ಅಥವಾ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕಿಂತ ಹಿಂದೆ ಜನಪದರು ಒಂದು ಭಾಷೆಯನ್ನ ಆಡ್ತಾ ಇದ್ರು. ಅದು ಒಂದು ಜನಪದ ಸಾಹಿತ್ಯ ಅನ್ನೋದು ನಮ್ಮ ಸಂಸ್ಥಾನ ಏನು ಸಾಹಿತ್ಯ ಏನಿತ್ತು ಅದಕ್ಕಿಂತ ಹಿಂದಿಂದು, ಪ್ರಾಚೀನ ಸಾಹಿತ್ಯಕ್ಕಿಂತ ಹಿಂದಿಂದು. ಅವುಗಳನ್ನ ನಾವು ಇವತ್ತು ಉಳಿಸಿ ಬೆಳೆಸಬೇಕಾಗುತ್ತೆ. ಅದಾದ್ಮೇಲೆ ದಾಸರು ಬಂದ್ರು, ವಚನರು ಬಂದ್ರು, ಮತ್ತೆ ಈ ಆಧುನಿಕ ಸಾಹಿತ್ಯ ಬಂತು, ಅದು ವಿಭಾಗ ಆಯ್ತು. ಇದೆಲ್ಲ ನಿಮಗೆ ಕನ್ನಡ ಸರ್ ಹೇಳ್ಕೊಟ್ಟಿರ್ತಾರೆ. ನಿಮಗೆ ಒಂದು ಬೆಳೀತಾ ಬಂತು. ಇವತ್ತು ಒಂದು ಸ್ತ್ರೀ ಸಂವೇದನೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಸ್ತ್ರೀ ಸಂವೇದನೆ ಒಂದು ರೀತಿಯ ಸ್ತ್ರೀ ಒಂದು ರೀತಿಯ ಬರಹಗಾರ ಹೆಚ್ಚಾಗ್ತಾ ಇದ್ದಾರೆ. ಇವೆಲ್ಲ ಒಂದು ರೀತಿ ತಿಳ್ಕೊಂಡಿದ್ದೀರಾ. ನಾನು ಹೆಚ್ಚು ಒಂದು ರೀತಿ ವಿಷಯಗಳನ್ನ ಹೇಳೋದಕ್ಕೆ ಹೋಗುದಿಲ್ಲ. ಆ ರೀತಿಯಲ್ಲಿ ಕನ್ನಡ ನಾಡು ನುಡಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಹಾಗೆ ಅನಕರು ಒಂದ್ ಕಡೆ ಹೇಳ್ತಾರೆ, ಕನ್ನಡ ನಾಡು ನುಡಿ ನನ್ನ ಪ್ರಾಣ, ನನ್ನ ಉಸಿರು. ನಾನು ಒಂದು ರೀತಿಯಲ್ಲಿ ಯಾವುದೇ ಸ್ಥಾನ ಕೊಟ್ಟು ನೀನು ಕನ್ನಡ ಬೆಳೆಸಿ ಅಂದ್ರೆ ಒಂದು ರೀತಿಯಲ್ಲಿ ಬೆಳೆಸಬಹುದು. ನನ್ ಅಂತ ಸ್ಥಾನ ಕೊಡದೇ ಇದ್ರು ಸಹ ಇಲ್ಲಿ ನಾನು ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಕನ್ನಡವನ್ನ ಉಳಿಸ್ತೀನಿ, ಬೆಳೆಸೋ ಕಡೆ ಹೆಚ್ಚಿನ ಗಮನ ಕೊಡ್ತೀನಿ ಅಂತ ಆಲಕ್ಕೂ ಹೇಳ್ತಾರೆ. ಸುಮಾರು 108ಕ್ಕಿಂತ ಹೆಚ್ಚು ಕಾದಂಬರಿಗಳನ್ನ ಬರೀತಾರೆ. ತುಂಬಾ ಒಳ್ಳೆಯ ವಾಗ್ಮಿಯೂ ಸಹ ಒಂದು ರೀತಿ ಅನಾಕುಲ ಆಗಿರ್ತಾರೆ. ಹಾಗೆ ಒಂದು ರೀತಿಯಲ್ಲಿ ಮುಂದೆ ಬಂದಾಗ ನಾವು ಒಂದು ರೀತಿಯಲ್ಲಿ ಸಿಂಪಿ ಲಿಂಗಣ್ಣ ಒಂದ್ ಕಡೆ ಹೇಳ್ತಾರೆ, ಕನ್ನಡವೆಂದರೆ ಅದೊಂದು ಭಾಷೆ ಮಾತ್ರ ಅಲ್ಲ, ಅದೊಂದು ಮಂತ್ರ, ಅದೊಂದು ಶಕ್ತಿ ಅನ್ನೋದನ್ನ ಸಿಂಪಿ ಲಿಂಗಣ್ಣ ಹೇಳ್ತಾರೆ. ಇದನ್ನ ಯಾವ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ನಾವು ಸಾಹಿತ್ಯದ ಒಳಗಡೆ ಹೋದಾಗ, ನಾವು ಕಥೆ, ಕವನ, ಕಾವ್ಯ ಈ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ಕೈ ಆಡಿಸಿದಾಗ ಅದು ಯಾವ ರೀತಿ ಶಕ್ತಿ ನಮ್ಮನ್ನು ತುಂಬಿಸುತ್ತೆ. ನಮ್ಗೆ ಗೊತ್ತೇ ಇರೋದಿಲ್ಲ, ನಾನು ಬರಿತೇನೆ ನಮ್ಗೆ ಗೊತ್ತೇ ಇರೋದಿಲ್ಲ, ಅದೇ ನಮ್ಮ ಕೈಯಲ್ಲಿ ಬರೆಸುತ್ತೆ. ಆ ಒಂದು ರೀತಿಯ ಶಕ್ತಿ ಅಥವಾ ಸರಸ್ವತಿ ನಮಗೆ ಹೊಂದಿರ್ತಾಳೆ. ಅದಕ್ಕೆ ನೀವು ಸಹ ಹೇಳಿ ಒಂದು ರೀತಿ ಅಂತ ಒಂದು ಕೆಲಸದ ಕಡೆ ಕವನಗಳು ಬರೆಯಿರಿ, ಸಣ್ಣ ಸಣ್ಣ ಕಥೆಗಳು ಬರೆಯಿರಿ. ಅಲ್ಲೇ ವಸ್ತು ಸಿಗುತ್ತೆ, ನಿಮಗೆ ಸಾಮಾನ್ಯ ವಸ್ತು ಸಿಗುತ್ತೆ. ಅಕ್ಕಪಕ್ಕದ ಮನೆಗಳು ಏನೋ ಒಂದು ರೀತಿ ಘಟನೆ ನಡೆದಿರುತ್ತೆ, ಅದನ್ನೇ ಒಂದು ರೀತಿಯಲ್ಲಿ ಇಟ್ಕೊಳ್ಳಿ, ಬರೀರಿ, ಪ್ರಾರಂಭ ಮಾಡಿ. ಅರ್ಧ ಪುಟ, ಒಂದು ಪುಟ,
ನೀವು ಬರಿತಾ ಏನಾಗುತ್ತೆ, ಒಂದು ರೀತಿಯಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಅದಕ್ಕೆ ನಾನು ನಮ್ಮ ಒಂದು ರೀತಿಯ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಕೆಲವರಿಗೆ ನೀವು ಒಂದು ದೇಹವನ್ನ ಬಲಿಷ್ಠಗೊಳಿಸೋದು ಮಾತ್ರ ಅಲ್ಲ, ದೇಹ ಬಲಿಷ್ಠಗೊಳಿಸ್ಬೇಕಾದ್ರೆ ಏನ್ ಮಾಡ್ತೀರಾ, ಜಿಮ್ಗೆ ಹೋಗ್ತೀರಾ, ನೀವು ಬಾಡಿ ಬಿಲ್ಡಪ್ ಮಾಡ್ತೀರಾ. ಹಾಗೇನೆ ಒಂದು ರೀತಿ ನೀವು ಬುದ್ಧಿಗೆ ಕೆಲಸ ಕೊಡಿ, ಅಲ್ಲಿ ಟ್ರೈನಿಂಗ್ ತಗೊಳ್ಳಿ. ಬುದ್ಧಿಗೆ ನೀವು ಬೌದ್ಧಿಕವಾಗಿ ಬೆಳೀತಾ ಹೋಗ್ತೀರಾ. ಜಿಮ್ ಬಂದಾಗ ಯಾವ ರೀತಿ ನೀವು ಗಟ್ಟಿ ಆಗ್ತಾ ಇರುತ್ತೋ ಹಾಗೆ ಸಹ ನಿಮ್ಮ ಬುದ್ಧಿಯೂ ಸಹ ಇಲ್ಲಿ ದೃಢವಾಗ್ತಾ ಹೋಗುತ್ತೆ. ನಿಮ್ಮ ಜ್ಞಾನ ಮತ್ತೆ ಕೌಶಲ್ಯಗಳು ನಿಮ್ಮಲ್ಲಿ ಬೆಳೀತಾ ಹೋಗ್ತಾ ಇರ್ತವೆ. ಆಗ ನೀವು ಒಂದು ಸಮಾಜಕ್ಕೆ ಸುಲಭವಾಗಿ ಒಂದು ಗುರುತಿಸ್ಕೊಳ್ತಾ ಹೋಗ್ಬೋದು. ಈ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಮುಖ್ಯವಾಗಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕುವೆಂಪುರವರು ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇವತ್ತು ನಾನು ಆಗ್ಲೇ ಹೇಳಿದೆ, ಕನ್ನಡ ಅನ್ನೋದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಲ್ಲಿ ಒಂದು ರೀತಿ ಪ್ರಪಂಚಾದ್ಯಂತ ಇವತ್ತು ಕನ್ನಡ ಸಂಘಟನೆಗಳಿವೆ, ಸಂಘ ಸಂಸ್ಥೆಗಳಿವೆ. ಅದಕ್ಕೆ ಮುಖ್ಯವಾಗಿ ತಗೊಂಡ ಉದಾಹರಣೆ, ಅಮೆರಿಕದ ಫಿನಿಕ್ಸ್ ನಲ್ಲಿ 1998ರಲ್ಲಿ ಒಂದು ಕನ್ನಡ ಕೂಟ ಆಗುತ್ತೆ. ಅಲ್ಲಿ ಅಕ್ಕ ಸಮ್ಮೇಳನವನ್ನ ಪ್ರಾರಂಭ ಮಾಡ್ತಾರೆ. ತುಂಬಾ ಫೇಮಸ್ ಇದು ಕನ್ನಡ ಸಮ್ಮೇಳನಗಳಲ್ಲಿ. ಅದಾದ್ಮೇಲೆ ನೃಪತುಂಗ ಕನ್ನಡ ಕೂಟ ಅಟ್ಲಾಂಟಾ, ಪಂಪ ಕನ್ನಡ ಕೂಟ ಮಿಚಿಗನ್, ಕರ್ನಾಟಕ ಸಂಘ ದುಬೈ, ಮತ್ತೆ ನ್ಯೂಜಿಲೆಂಡ್ ಕನ್ನಡ ಕೂಟ, ಮತ್ತೆ ಸಿಡ್ನಿ ಕನ್ನಡ ಕೂಟ, ಇವೆಲ್ಲವೂ ಸಹ ಹೊರದೇಶಗಳಲ್ಲಿ ಇದೆ. ಇವತ್ತು ಸುಮಾರು 70ಕ್ಕಿಂತ ಹೆಚ್ಚಿದೆ. ಅದು ಅಲ್ಲಿರುವ ಕನ್ನಡಿಗರು ಇವತ್ತು ಕನ್ನಡ ಸಂಘಟನೆ ಮಾಡಿಕೊಂಡು ಈ ಯಾವ ರೀತಿ ನಾವು ಒಂದು ರೀತಿಯಲ್ಲಿ ಆಚರಣೆ ಮಾಡ್ತಾ ಇದೀವಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಆಚರಣೆ ಮಾಡ್ತಾ ಇದೀವಲ್ಲ, ಅಲ್ಲಿ ಒಂದು ಜನಪದ ನೃತ್ಯಗಳಿರ್ಬೋದು, ಮತ್ತೆ ಒಂದು ಕೆಲವೊಂದು ಸಾಂಸ್ಕೃತಿಕ ನೃತ್ಯಗಳಿರ್ಬೋದು, ಇವುಗಳನ್ನ ಮಾಡೋದ್ರ ಮೂಲಕ ಕನ್ನಡವನ್ನ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಉಳಿಸಿ ಬೆಳೆಸ್ತಾ ಇದ್ದಾರೆ. ಅವರಲ್ಲಿ ಕನ್ನಡ ಜಾಗೃತಿಯನ್ನು ಮೂಡಿ ಬರ್ತಾ ಇದೆ. ಸರ್ಕಾರವೂ ಸಹ ಅವರಿಗೆ ಒಂದು ಸಹಾಯಧನವನ್ನ ನೀಡ್ತಾ ಇದೆ. ಹಾಗೆ ಇಲ್ಲೂ ಅಷ್ಟೇ ನಮ್ಮ ಒಂದು ರೀತಿಯ ನಮ್ಮ ಭಾರತದಲ್ಲಿ ತಗೊಂಡಾಗ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಾವು ಮುಖ್ಯವಾಗಿ ನಾವು ಮುಂಬೈಲಿ ಇದೆ, ಮುಂಬೈ ಕನ್ನಡ ಸಂಘ ಇದೆ, ದೆಹಲಿ ಕನ್ನಡ ಸಂಘ ಇದೆ, ಅದಾದ್ಮೇಲೆ ಕೆಲವೊಂದು ಹೈದರಾಬಾದ್ ಅಲ್ಲಿ ಇದೆ, ಕಲ್ಕತ್ತಾದಲ್ಲಿದೆ. ಎಲ್ಲ ಏನ್ ಮಾಡೋದು, ಮೊದಲು ಕನ್ನಡಿಗರು ಏನು ಕನ್ನಡ ಇವರಿದ್ರಲ್ಲ, ಅವರೆಲ್ಲ ಬೇರೆ ಬೇರೆ ಕಡೆ ಒಂದು ಕನ್ನಡ ಸಂಘಗಳನ್ನ ಕಟ್ತಾ ಬಂದ್ರು. ಆದ್ರೆ ಇತ್ತೀಚೆಗೆ ಒಂದು ರೀತಿ ಅದರ ಒಲವು ಕಡಿಮೆ ಆದ್ರೂ ಸಹ ಇಲ್ಲಿ ವಿದೇಶಗಳಲ್ಲಿ ಕನ್ನಡ ಒಂದು ಸಂಘಟನೆಗಳು ಇವತ್ತು ಬೆಳೀತಾ ಇದೆ. ಆದ್ರೂ ಸಹ ಅಲ್ಲಿ ನಾವು ಗಡಿನಾಡುಗಳು ತಗೊಂಡಾಗೂ ಸಹ ಇವತ್ತು ನಾವು ಬೆಳಗಾವಿ ಸಮಸ್ಯೆ ನೋಡ್ತೀವಿ. ಅದಾದ್ಮೇಲೆ ನಾವು ಒಂದು ರೀತಿಯಲ್ಲಿ ಕಾಸರಗೋಡು ಸಮಸ್ಯೆ ನೋಡ್ತೀವಿ, ಗೋವಾ ಸಮಸ್ಯೆ ನೋಡ್ತೀವಿ. ನಮಗೆ ಮುಖ್ಯವಾಗಿ ಬಳ್ಳಾರಿ ಸಮಸ್ಯೆ ಇತ್ತು. ಬಳ್ಳಾರಿ ಸಮಸ್ಯೆ ಮೊದಲೇ ಒಂದು ರೀತಿ ಭಾಷಾವಾರ ಸಮಸ್ಯೆ ಪರಿಹಾರ ಆಯ್ತಾಗ ನಮ್ ಮುಖ್ಯವಾಗಿ ಇವತ್ತು ಒಂದು ರೀತಿಯಲ್ಲಿ ಬೆಳಗಾವಿ ಸಮಸ್ಯೆ ಇದೆ. ಅದಕ್ಕೆ ಮಹಾಜನ್ ವರದಿ ಬರಬೇಕು. ಮಹಾಜನ್ ವರದಿ ಬಂತು ಅಂದಾಗ ನಮಗೆ ಕಾಸರಗೋಡು ನಮ್ದಾಗುತ್ತೆ, ಹಾಗೆ ಬೆಳಗಾವಿ ನಮ್ದಾಗುತ್ತೆ. ಅದರಿಂದ ಒಂದು ರೀತಿ ಕಾಸರಗೋಡು ಒಂದು ರೀತಿ ನಮ್ಮ ಕರ್ನಾಟಕದಲ್ಲಿದ್ರು ಸಹ ಇಲ್ಲಿ ಎಲ್ಲ ದಾಖಲಾತಿಗಳು ಕೇರಳದಲ್ಲಿದೆ. ಅಲ್ಲಿ ಒಂದು ರೀತಿ ಅವರ ಗಡಿನಾಡ ಜನರ ಒಂದು ಸಮಸ್ಯೆಗಳು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರು ನಾವು ಕನ್ನಡಿಗರಾಗಬೇಕು ಅಂತ ಹೇಳಿದ್ರು ಸಹ ನಾವು ಅವ್ರಿಗೆ ಅವಕಾಶ ಇಲ್ಲ. ಈ ನಿಟ್ಟಿನಲ್ಲಿ ಒಂದು ರೀತಿ ಮಹಾಜನ್ ಒಂದು ವರದಿಯನ್ನು ಜಾಗೃತಿ ಆಗ್ಬೇಕು. ಮತ್ತೆ ಅಲ್ಲೂ ಅಷ್ಟೇ ನಾವು ಗಡಿ ಪ್ರದೇಶಕ್ಕೆ ತಗೊಂಡಾಗೂ ಸಹ ಇಲ್ಲಿ ಬಹುಭಾಷಾ ಸಂಸ್ಕೃತಿಯನ್ನ ನಾವು ನೋಡ್ಬೋದು. ಎಲ್ಲ ಭಾಷೆಯನ್ನ ಮಾತಾಡೋ ಜನ ಇದ್ದಾರೆ. ಅಥವಾ ನಗರ ಪ್ರದೇಶಕ್ಕೆ ತಗೊಂಡಾಗ ಅಲ್ಲೂ ಸಹ ಅಲ್ಲಿ ದ್ವಿಭಾಷಾ ಕೇಂದ್ರಗಳಾಗಿದೆ. ಬೆಂಗಳೂರಲ್ಲಿ ತಗೊಳ್ಳಿ, ಬೆಂಗಳೂರು ಸಹ ಒಂದು ಬಹು ಸಂಸ್ಕೃತಿಯ ಒಂದು ಜನರನ್ನು ನಾವು ನೋಡ್ಬೋದು, ಬಹುಭಾಷಾ ಜನರನ್ನು ನೋಡ್ಬೋದು. ಆದ್ರೂ ಸಹ ಈ ಬಹುಭಾಷಾ ಜನ ಇದ್ರೂ ಸಹ ಒಂದು ರೀತಿಯಲ್ಲಿ ಕನ್ನಡಿಗರ ಸಂಖ್ಯೆ ಇವತ್ತು ಬೆಂಗಳೂರಲ್ಲಿ ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆದ್ರೂ ಸಹ ಅಲ್ಲಿ ಕನ್ನಡಿಗರು ಹೇಗೆ ಅಂತ ಹೇಳಿದ್ರೆ ಯಾವುದೇ ಒಂದು ರೀತಿಯ ಭಾಷೆ, ನೆಲ, ಜಲ ಇವುಗಳ ಬಗ್ಗೆ ಒಂದು ರೀತಿ ನಮಗೆ ಧಕ್ಕೆ ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಇವತ್ತು ಕನ್ನಡ ಸಂಘಟನೆಗಳಿವೆ. ಕನ್ನಡಕ್ಕಾಗಿ ಹೋರಾಟ ಮಾಡ್ತಾರೆ. ಆದ ಒಂದು ರೀತಿಯ ಕೆಚ್ಚೆದೆಯ ಕನ್ನಡಿಗರು ನಮ್ಮಲ್ಲಿ ಇರೋದನ್ನ ನಾವು ನೋಡ್ಬೋದು. ಇವತ್ತಿನ ಕನ್ನಡದ ಸ್ಥಿತಿಯನ್ನ ಕುರಿತು ಒಂದ್ ಕಡೆ ಹೇಳ್ತಾರೆ, ಕುರು ದರೆಯಳ್ ಕುರುಪತಿಯನ್ನು ಅರಿಸಿದವನ್ ಪವನ ಸುತಂ ಅದನ್ನ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ರೀತಿಯಲ್ಲಿ ಅಂದ್ರೆ ನಮ್ಮ ಏನು ಕುರು ದರೆಯಳ್ ಒಂದ್ ರೀತಿ ಕೌರವರಾಯನನ್ನ ಅಲ್ಲಿ ಹುಡುಕ್ತಾರೆ, ಕೌರವರ ಇದರಲ್ಲಿ ಹುಡುಕ್ತಾ ಹೋಗ್ತಾರೆ. ಹಾಗೆ ಇವತ್ತು ಬೆಂಗಳೂರಲ್ಲಿ ಕನ್ನಡವನ್ನ ಹುಡುಕುವಂತಹ ಪರಿಸ್ಥಿತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿಯ ವಾತಾವರಣದಲ್ಲಿ ನಾವು ಇದ್ದೀವಿ. ಇವುದು ಸಹ ಬೆಂಗಳೂರು ಸಹ ದ್ವಿಭಾಷಾ ಮತ್ತೆ ಒಂದು ಬಹುಭಾಷಾ ಕೇಂದ್ರಗಳಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ನಾವು ಕನ್ನಡವನ್ನ ಉಳಿಸಿ ಒಂದು ರೀತಿ ಬೆಳೆಸಬೇಕಾಗುತ್ತೆ. ಅದರಿಂದ ಕೊನೆಯದಾಗಿ ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತದು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಹ ಅದು ಗೋವರ್ಧನ ಗಿರಿಯಾಗುತ್ತದೆ ಅಂತ ಕುವೆಂಪು ಅವರು ಹೇಳಿದರು. ಈ ನಿಟ್ಟಿನಲ್ಲಿ ನಾವು ಕನ್ನಡವನ್ನ
ಉಳಿಸೋಣ, ಬೆಳೆಸೋಣ. ಇವತ್ತಿನ ಒಂದಿನ ಮಾತ್ರ ಅಲ್ಲ, ಒಂದು ರಾಜ್ಯೋತ್ಸವನ ಆಚರಣೆದು ದಿನವೂ ಸಹ ನಮ್ಮ ಕನ್ನಡವನ್ನು ಆಚರಣೆ ಮಾಡೋಣ. ಕನ್ನಡದ ಬಗ್ಗೆ ನಾವು ನಮ್ಮದೇ ಆದ ಒಂದು ಕೆಲವು ಸೇವೆಯನ್ನು ನಾವು ಗುಂಪಿನಲ್ಲಾದರೂ ಅಲ್ಲದಿದ್ರೂ ಸಹ ಅಲ್ಲಿ ಯಾವುದೇ ಒಂದು ಸ್ಥಾನ ಕೊಟ್ಟು ನಾವು ಒಂದು ರೀತಿ ಮಾಡೋ ಆಗಿದ್ರು ಸಹ ವೈಯಕ್ತಿಕವಾಗಿ ನಾವು ನಮ್ಮ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಹೋಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ. ಒಬ್ಬ ಕನ್ನಡಿಗ ಇದ್ದಾನೆ. ನಮ್ಮ ಸ್ಟ್ರೆಂತು ನಾವೆಷ್ಟು ಸ್ಟ್ರೆಂತ್ ಇದೀವಿ ಅಂದರೆ ಜಗತ್ತಿನ 800 ಜನಸಂಖ್ಯೆಯಲ್ಲಿ 121 ಜನ ತಗೊಂಡ್ರೆ ಡಿವೈಡ್ ಮಾಡಿ 129 ಅದರಲ್ಲಿ ಒಬ್ಬ ಕನ್ನಡಿಗ ಅಂದರೆ ನಮ್ಮ ಸ್ಟ್ರೆಂತ್ ಅಷ್ಟು ದೊಡ್ಡವರೇ ನಾವು, ಅಷ್ಟು ಸ್ಟ್ರೆಂತ್ ಇದೀವಿ ನಾವು ಅಂತ. ಅರ್ಥ ಆಯ್ತಾ? ಆಮೇಲೆ ಜಗತ್ತಿನ ಸುಮಾರು 2000ಕ್ಕಿಂತ ಅಧಿಕವಾದಂಥ ಭಾಷೆಗಳಿದ್ದಾವೆ. ಅದರಲ್ಲಿ ಬರೀ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯತೆಗೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ಗಿರ ಉತ್ತುಂಗದ ನೀರಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಜಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸ್ನೇಹಿತರೆ, ಈ ಒಂದು ಗೀತೆ ಕೇಳಿದ್ರೆ ಸಾಕು ನಮ್ಮ ಕನ್ನಡ ಪ್ರೇಮಿಗಳ ಮೈ ರೋಮಾಂಚನವಾಗತ್ತೆ, ಮನಸ್ಸು ತಲ್ಲಣವಾಗತ್ತೆ. ಇಂತಹ ಒಂದು ಜನಪ್ರಿಯವಾದ ಗೀತೆ ಪರಿಚಯಿಸಿದ್ದು ನಮ್ಮ ಕನ್ನಡದ ಶ್ರೇಷ್ಠ ಕವಿ, ಕನ್ನಡದ ಅಪರೂಪದ ಸಾಹಿತಿ, ಜೀವನ ಪ್ರೀತಿ ಬೋಧಿಸಿದ ಮಾನವತಾವಾದಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರು ಎಲ್ಲ ಕನ್ನಡ ಪ್ರೇಮಿಗಳಿಗೆ ತಿಳಿದಿರುವ ವಿಚಾರ. ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ 1936 ಫೆಬ್ರವರಿ 5ರಂದು ಶೇಖ್ ಹೈದರ್ ಹಾಗೂ ಹಮೀದಾ ಬೇಗಂರವರ ಪುತ್ರನಾಗಿ ಜನಿಸಿದರು. ತಂದೆ ಸರ್ಕಾರಿ ನೌಕರಿಯಲ್ಲಿದ್ದು ಕನ್ನಡ, ಇಂಗ್ಲಿಷ್ ಹಾಗೂ ಸಂಸ್ಕೃತ ಭಾಷೆ ಬಲ್ಲ ಸುಸಂಸ್ಕೃತರಾಗಿದ್ದರು. KS ನಿಸಾರ್ ಅಹಮದ್ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ದೇವನಹಳ್ಳಿಯಲ್ಲಿ ಹಾಗೂ ಪ್ರೌಢ ಶಿಕ್ಷಣ ಹೊಸಕೋಟೆಯಲ್ಲಿ ಪೂರ್ಣಗೊಳಿಸಿ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸೇರಿ ಭೂಗರ್ಭಶಾಸ್ತ್ರದಲ್ಲಿ ವ್ಯಾಸಂಗ ಮಾಡಿ ಪದವಿ ಪಡೆದರು. ಹೀಗೆ ಬೆಂಗಳೂರಿನಲ್ಲಿ ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು 1958ರಲ್ಲಿ ಗುಲ್ಬರ್ಗಾದಲ್ಲಿ ಸಹಾಯಕ ಭೂವಿಜ್ಞಾನಿಯಾಗಿ ಸರ್ಕಾರಿ ಸೇವೆ ಆರಂಭಿಸಿದರು. ಆದರೆ ಈ ಕೆಲಸದಿಂದ ನಿಸಾರ್ ಅಹಮದ್ ಅಷ್ಟೊಂದು ಸಂತಸಗೊಂಡಿರಲಿಲ್ಲ. ಹಾಗಾಗಿ ಆ ಉದ್ಯೋಗವನ್ನು ತೊರೆದು ಅಧ್ಯಾಪಕ ವೃತ್ತಿಗೆ ಸೇರಿಕೊಂಡರು. ಬೆಂಗಳೂರಿನ ಸರ್ಕಾರಿ ಕಾಲೇಜಿನಿಂದ ಅಧ್ಯಾಪಕ ವೃತ್ತಿ ಪ್ರಾರಂಭಿಸಿದ KS ನಿಸಾರ್ ಅಹಮದ್ ನಂತರ ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಭೂವಿಜ್ಞಾನ ಕಾಯಕ ಬಿಟ್ಟು ಬೆಂಗಳೂರಿನ ಸರ್ಕಾರಿ ಕಾಲೇಜಿನಿಂದ ಅಧ್ಯಾಪಕ ವೃತ್ತಿ ಪ್ರಾರಂಭಿಸಿದ KS ನಿಸಾರ್ ಅಹಮದ್ ಕನ್ನಡ ಭಾಷೆಗೆ, ಕನ್ನಡ ತಾಯಿಗೆ ನಿರಂತರ ಸೇವೆ ಮಾಡುತ್ತಲೇ ಬಂದರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದರು. ಹೊಸ ಕನ್ನಡ ಪದಗಳನ್ನು ಸೃಷ್ಟಿಸಿ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಲು ಇವರು ಬಹುಮುಖ್ಯ ಪಾತ್ರ ವಹಿಸಿದರು. KS ನಿಸಾರ್ ಅಹಮದ್ ರವರು ಸಾಹಿತ್ಯ ಆಸಕ್ತಿ ಬಾಲ್ಯದಿಂದಲೇ ಹೊಂದಿದ್ದು ತನ್ನ 10ನೇ ವಯಸ್ಸಿನಲ್ಲಿ ಜಲಪಾತದ ಬಗ್ಗೆ ಬರೆದ ಕವನ ಅಂದಿನ ಕೈಬರಹ ಪತ್ರಿಕೆಯಲ್ಲಿ ಅಚ್ಚಾಗಿತ್ತು. ಹೀಗೆ ಬಾಲ್ಯದಿಂದಲೇ ಸಾಹಿತ್ಯ ಆಸಕ್ತಿ ಹೊಂದಿದ್ದ KS ನಿಸಾರ್ ಅಹಮದ್ 22 ಕವನ ಸಂಕಲನಗಳು, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದ ಕೃತಿಗಳು, 13 ಸಂಪಾದನಾ ಗ್ರಂಥಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆ ನೀಡಿದರು. ಇವರು ಬರೆದ ಕವನ ಸಂಕಲನಗಳು ಮನಸ್ಸು ಗಾಂಧಿ ಬಜಾರ್, ನೆನೆದವರ ಮನದಲ್ಲಿ, ಸುಮಹೂರ್ತ, ಸಂಜೆ 5ರ ವೇಳೆ, ನಾನೆಂಬ ಪರಕೀಯ, ಆಯ್ದ ಕಥೆಗಳು, ನಿತ್ಯೋತ್ಸವ, ಸ್ವಯಂ ಸೇವೆಯ ಗಿಳಿಗಳು, ಅನಾಮಿಕ ಆಂಗ್ಲರು, ಬಹಿರಂತರಣ, ಸಮಗ್ರ ಭಾವಗೀತೆಗಳು, ಪ್ರಾತಿನಿಧಿಕ ಕವನಗಳು, ನಿತ್ಯೋತ್ಸವ ಕವಿತೆ ಹೀಗೆ 21 ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮ ಕೊಡುಗೆ ನೀಡಿದರು. ಮನಸ್ಸು ಗಾಂಧಿ ಬಜಾರ್ ಹಾಗೂ ನಿತ್ಯೋತ್ಸವ ಇವು ಬಹು ಪ್ರಸಿದ್ಧಿ ಪಡೆದ ಕವನ ಸಂಕಲನಗಳು. ನಿತ್ಯೋತ್ಸವ ಕವನ ಸಂಕಲನ 24 ಬಾರಿ ಮುದ್ರಿತವಾಗಿರುವುದು KS ನಿಸಾರ್ ಅಹಮದ್ ರವರ ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಅಚ್ಚುಮೆಚ್ಚು, ಇದು ಬರೀ ಬೇಡಗಳು ಅನ್ನ, ಶೇಕ್ಸ್ಪಿಯರ್ನ ಕನ್ನಡ ಅನುವಾದ ಹೀಗೆ ಅನೇಕ ಗದ್ಯ ಸಾಹಿತ್ಯ ಬರೆದರು. 1978ರಲ್ಲಿ ಭಾರತೀಯ ಭಾಷೆಯಲ್ಲಿ ಮೊಟ್ಟ ಮೊದಲನೇದಾಗಿ ಭಾವಗೀತೆಗಳ ಗಮನಿಸುವುದು ಹೊರತಂದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹೊಸ ಹಾದಿಯನ್ನು ನಿರ್ಮಿಸಿದ ಹಿರಿಮೆ ಇವರದು. ನಿತ್ಯೋತ್ಸವ ಎಂಬ ಭಾವಗೀತೆಯ ಧ್ವನಿಸುರಳಿಯು ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇಂದಿಗೂ ಜನಪ್ರಿಯವಾಗಿ ನಿಂತಿದೆ.
ಇವರು ಬರೆದ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಎಂಬ ಪದ್ಯವು ಬಹಳ ಜನಪ್ರಿಯವಾಯಿತು. ಹೀಗಾಗಿ ಕೆ.ಎಸ್. ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧಿ ಪಡೆದರು. ನದಿಗಳು ಯುಗಯುಗಗಳೇ ಕಳೆದರು ಮರೆಯಲಾಗದ ಕೃತಿಗಳನ್ನ ಕನ್ನಡ ಭಾಷೆಗೆ ಕೊಡುಗೆ ನೀಡಿದ ಕೆ.ಎಸ್. ನಿಸಾರ್ ಅಹಮದ್ ಅವರು 2008ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2006ರಲ್ಲಿ ಮಾಸ್ತಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೋರೂರು ಪ್ರಶಸ್ತಿ, ಅನಕ್ರ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಅರಸು ಪ್ರಶಸ್ತಿ, 1981ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡರು. 2006ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಸಾಕ್ಷಿಯಾದರು. ಇಂತಹ ಮಹಾನ್ ನಮ್ಮ ಕನ್ನಡದ ಶ್ರೇಷ್ಠ ಕವಿ, ಅಪರೂಪದ ಸಾಹಿತಿ ಅನಾರೋಗ್ಯದ ಕಾರಣದಿಂದ 2020 ಮೇ 3ರಂದು ತನ್ನ 94ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು. ಇದರಿಂದ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಭಾಷೆಗೆ, ಕನ್ನಡಾಂಬೆಗೆ ತುಂಬಲಾರದ ನಷ್ಟವಾಯಿತು. ನಮ್ಮ ಕನ್ನಡದ ಶ್ರೇಷ್ಠ ಕವಿ ಕೆ.ಎಸ್. ನಿಸಾರ್ ಅಹಮದ್ ಅವರು ಕನ್ನಡಾಂಬೆಯ ಮಡಿಲಲ್ಲಿ ಮತ್ತೆ ಹುಟ್ಟಿ ಬರಲಿ, ಕನ್ನಡ ಭಾಷೆಗೆ ಹಾಗೂ ಕನ್ನಡ ತಾಯಿಗೆ ತನ್ನದೇ ಆದಂತಹ ಕೊಡುಗೆ ನೀಡಲಿ ಎಂಬುದೇ ನಮ್ಮ ಕರುನಾಡಿನ ಕನ್ನಡ ಪ್ರೇಮಿಗಳ ಆಶಯ. ಸ್ನೇಹಿತರೆ, ನಾವು ಕೂಡ ಇವರ ಮಾರ್ಗದಲ್ಲಿ ಮುನ್ನುಗ್ಗೋಣ. ನಮ್ಮ ಕನ್ನಡ ಭಾಷೆಗೆ, ಕನ್ನಡ ತಾಯಿಗೆ ನಮ್ಮದೇ ಆದಂತಹ ಕಿರುಸೇವೆ ಸಲ್ಲಿಸೋಣ. ಸುಧೆಯೋ ಕನ್ನಡ ಸವಿನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಕನ್ನಡ ಸವಿನುಡಿಯೋ, ವಾಂಚವೀಣೆಯ ಸ್ವರ ಮಾಧುರ್ಯವೋ, ಸುಮಧುರ ಸುಂದರ ನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿನುಡಿಯೋ. ಸೊ ಇನ್ನು ಕನ್ನಡ ರಾಜ್ಯೋತ್ಸವ ಇಷ್ಟೊಂದು ವಿಜೃಂಭಣೆಯಿಂದ ನಮ್ಮ MES ಪದವಿ ಪೂರ್ವ ಕಾಲೇಜು ಕಿಶೋರ್ ಕೇಂದ್ರದಲ್ಲಿ ನಡೆಯುತ್ತಿರೋದು ಬಹಳ ಸಂತೋಷದ ವಿಷಯ ನಮಗೆಲ್ಲ. ಇವತ್ತಿನ ಈ ರಾಜ್ಯೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡದ ಸಾಕಷ್ಟು ಕೆಲಸ ಮಾಡಿದಂಥ ಗಣ್ಯರು ವೇದಿಕೆ ಮೇಲಿದ್ದಾರೆ. ಮುಖ್ಯವಾಗಿ ಮುಖ್ಯ ಅತಿಥಿಗಳು ಡಾಕ್ಟರ್ ಜಾನ್ಪದ್ ಎಸ್ ಬಾಲಾಜಿ ಸರ್ ಅವರು, ಅದೇ ರೀತಿ ಅಧ್ಯಕ್ಷತೆ ವಹಿಸಿ ನಮ್ಮ ವೇದಿಕೆ ಮೇಲಿರುವಂಥ ಡಾಕ್ಟರ್ ವೆಂಕೋಬ್ರಾವ್ ಹೊಸಕೋಟೆ ಸರ್ ಅವರಿಗೆ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಕಾಲೇಜ್ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಕನ್ನಡ ಭಾಷೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿಕೊಟ್ಟಿದ್ದಾರೆ. ಕನ್ನಡ ಭಾಷೆ ಬಹಳ ವೈಜ್ಞಾನಿಕವಾದಂಥ ಭಾಷೆ. ಈ ಭಾಷೆಗೆ ಸಾಕಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಭಾರತದಲ್ಲಿ ಹಿಂದಿಗೆ ಫಸ್ಟ್ ಅನ್ಸುತ್ತೆ, 2ನೇ ಸ್ಥಾನ ಕನ್ನಡಕ್ಕೆ. ಅಷ್ಟೊಂದು ಸಮೃದ್ಧವಾದ ಭಾಷೆ, ವೈಜ್ಞಾನಿಕವಾದ ಭಾಷೆ. ಈ ಭಾಷೆಗೆ ವಿದೇಶಿಯರು ಭಾಷಾ ಗ್ರಂಥವನ್ನು ಬರೆದಿದ್ದಾರೆ. ಹಿಚಲ್ ಅಂತ ಜರ್ಮನ್ ದೇಶದ ಒಬ್ಬ ಭಾಷಾಕಾರರು ಕನ್ನಡದ ಗ್ರಂಥಮಾಲೆಯನ್ನು ಬರೆದಿದ್ದಾರೆ. ಕನ್ನಡ ನಿಘಂಟು ಅಂದ್ರೆ ನಮ್ಮ ಭಾಷೆ ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ಸಮೃದ್ಧವಾಗಿದೆ.
ಅನ್ನೋದು ಬಹಳ ಗೊತ್ತಿರೋ ವಿಷಯ. ಹಾಗಾಗಿ ಈ ಕನ್ನಡ ಭಾಷೆ, ಕನ್ನಡ ಉಳಿವಿಗಾಗಿ ನವೆಂಬರ್ 1 ಮಾತ್ರ ಅಲ್ಲ, ಇದು ಪ್ರತಿ ದಿವಸ ನಡೆಯುವಂಥ ಕಾರ್ಯಕ್ರಮ ಆಗಬೇಕು. ಇಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ದಾರೆ ಗಣ್ಯ ವ್ಯಕ್ತಿಗಳು. ಇದನ್ನ ಏನು ನಾವು ವಿದ್ಯಾರ್ಥಿಗಳು ಅಂತ ಹೇಳ್ತೀವಿ, ನೀವು ಅದನ್ನ ಅರ್ಥಕೊಂಡು ಕನ್ನಡ ಭಾಷೆಯ ಉಳಿವಿಗಾಗಿ, ಕನ್ನಡ ಭಾಷೆಯ ಒಂದು ಸಂಪದ್ಭರಿತ ಸಂಸ್ಕೃತಿಯನ್ನ ನಾವು ಮುಂದೆ ತಗೊಂಡು ಹೋಗ್ಬೇಕು. ಅದಕ್ಕೆ ಹಿರಿಯರ ಮಾರ್ಗದರ್ಶನ ಇದ್ದೇ ಇರುತ್ತೆ. ಆದರೆ ವಿದ್ಯಾರ್ಥಿಗಳು ಬಹಳ ನಿಮ್ಮ ಒಂದು ಏನು ಹೇಳ್ತೀವಿ ಕೃಷಿ, ಅದ್ರ ಬಗ್ಗೆ ಅಧ್ಯಯನ ಇದು ನಡಿಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಕನ್ನಡ ಭಾಷೆ ಬಹಳ ಸಮೃದ್ಧವಾಗಿದೆ, ವೈಜ್ಞಾನಿಕವಾಗಿದೆ, ಬಹಳ ಸಾವಿರಾರು ವರ್ಷ ಇತಿಹಾಸ ಇದೆ. ಆದರೆ ಇದಕ್ಕೆ ನಾವು ಏನು ನಿಮ್ಮ ಬರವಣಿಗೆ ಅದೆಲ್ಲ ನೋಡ್ತೀವಿ, ಬಹಳ ವಿಷಾದ ಅನಿಸುತ್ತೆ ಕೆಲವೊಂದು. ಸೊ ಹಾಗಾಗಿ ಸಾಕಷ್ಟು ನೀವು ಕನ್ನಡ ಭಾಷೆ ಕಲಿತ್ಕೊಳ್ಳೋದ್ರಲ್ಲಿ ಗಮನ ಹರಿಸಬೇಕು. ಖಂಡಿತ ಇದಕ್ಕೆ ಏನು ನಮ್ಮ ಪ್ರಾಧ್ಯಾಪಕರಾಗಲಿ ಎಲ್ಲರೂ ಒಂದು ಸಹಕಾರ ಇದ್ದೇ ಇರುತ್ತೆ. ಸೊ ಆ ಒಂದು ಮಾತು ಹೇಳಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಆಚರಿಸಲಿಕ್ಕೆ ಎಲ್ಲರೂ ಇಲ್ಲಿ ಪ್ರಿನ್ಸಿಪಾಲ್ ಮೇಡಮ್ ಆರ್ ಸುನೀತಾ ಅವರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ವಿಷಯ ಪ್ರಾಂಶುಪಾಲರು ಶಾಂತಲಾ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ಸಿಗೆ ಪ್ರಾಧ್ಯಾಪಕ ವರ್ಗ, ವಿಶೇಷವಾಗಿ ಕನ್ನಡ ವಿಭಾಗದ ಜಾನಪ್ಪ ಸರ್ ಆಗಲಿ, ಮಂಜುಳಾ ಮೇಡಮ್ ಆಗಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಬಹಳ ಶ್ರಮ ವಹಿಸಿ ಸುಂದರವಾಗಿ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದಾರೆ, ಸುಂದರವಾದ ಹಾಡುಗಳನ್ನು ಹೇಳಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಅವರ ಒಂದು ಸಹಕಾರಕ್ಕಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಕೆಲಸ ಮಾಡಿದಂತೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಏನು ಪ್ರಾಮುಖ್ಯತೆ ನಿಮಗೆ ಗೊತ್ತಾಗ್ಲಿ, ಇದನ್ನ ಮುಂದುವರಿಸ್ಕೊಂಡು ಹೋಗುವಂತ ಕೆಲಸ ತಾವೆಲ್ಲ ಶ್ರದ್ಧಾಪೂರ್ವಕವಾಗಿ ಮಾಡ್ತೀರಿ ಅಂತ ಅನ್ಕೊಂಡು ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪ್ರತಿಯೊಬ್ಬರು ಶ್ರಮ ಪಡಿದ್ದಾರೆ. ಸೊ ಹೀಗಾಗಿ ಎಲ್ರಿಗೂ ನಾನು ನನ್ನ ಧನ್ಯವಾದ ಹೇಳ್ತೀನಿ. ನನಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಸ್ಕಾರ.